ಟು ದ ಪಾಯಿಂಟಿನ ಈ ವಿಶೇಷ ಸಂಚಿಕೆಯಲ್ಲಿ 6 ವಿಷಯಗಳನ್ನ ಅಥವಾ 6 ಆಯಾಮಗಳಲ್ಲಿ ಚರ್ಚೆ ಮಾಡೋದಕ್ಕೆ ಈ ಎಲ್ಲ ವಿಷಯಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು, ಕರ್ನಾಟಕ ಕದನ ಚರಿತ್ರೆ, ಕೆ ಫ್ಯಾಕ್ಟರ್. ಮೊದಲನೇದಾಗಿ ಅಂದ್ರೆ ಕರ್ನಾಟಕದ ಚುನಾವಣೆ ದೇಶದ ರಾಜಕಾರಣದ ಮೇಲೆ, ನಿರ್ದಿಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರುವಂತ ಸಾಧ್ಯತೆಯನ್ನ ಕಾಪಾಡಿಕೊಂಡಿದೆ, ತಂದಿದೆ ಅಂತ. ಅದು ಒಂದು ಕೆ ಫ್ಯಾಕ್ಟರ್. ಇನ್ನ ಒಂದು ಕೆ ಫ್ಯಾಕ್ಟರ್, ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕದಲ್ಲಿ ಈ ಬಾರಿಯ ನಿರ್ಣಾಯಕ ಮತದಾನ ನಡೆಯುವಂತಿದೆ ಅನ್ನೋ ಒಂದು ವರದಿಯನ್ನ ಈಗಾಗಲೇ ಆನ್ ಗ್ರೌಂಡ್ ಸಮೀಕ್ಷೆ ನಡೆಸಿರುವಂತಹ ಸಾಕಷ್ಟು ವ್ಯಕ್ತಿಗಳು, ಸಂಸ್ಥೆ, ಸಂಘಟನೆಗಳು ಅಭಿಪ್ರಾಯವಾಗಿ ಹೊರಹಾಕಿದ್ದಾರೆ. ಹಾಗಾದ್ರೆ ಯಾಕೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಈ ಬಾರಿಯ ನಿರ್ಣಾಯಕ ಮತದಾನ ನಡೆಯುತ್ತೆ ಅನ್ನೋದು ಒಂದು ಭಾಗ. ಇನ್ನ ಇತಿಹಾಸದಲ್ಲಿ ಏನೇನಾಯ್ತು ಅನ್ನೋದು ನಾನೀಗಾಗಲೇ ಹೇಳ್ದಂಗೆ ಸ್ವಾರಸ್ಯಕರ ಸಂಗತಿಗಳನ್ನ ನಾವು ಪುಟಗಳನ್ನ ತಿರು ಹಾಕೋದ್ರ ಮೂಲಕ ನೆನಪಿಸ್ಕೊಳ್ಳೋಣ. ಹಳೆ ಮೈಸೂರಿನಲ್ಲಿ ಹೊಸ ಮತ ಬೀಳುತ್ತಾ ಅಥವಾ ಹಳೆ ಮೈಸೂರಿನಲ್ಲಿ ಹಳೆ ಆಟನೇ ಮುಂದುವರಿಯುತ್ತಾ? ಅಂದ್ರೆ ಈ ಬಾರಿ ಪ್ರಯತ್ನದಲ್ಲಿ ಮುಂದಾಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಕೇವಲ ವೋಟ್ ಶೇರ್ ಅನ್ನ ಇನ್ಕ್ರೀಸ್ ಮಾಡಿಕೊಂಡು, ಹೆಚ್ಚಳ ಮಾಡ್ಕೊಳ್ಳೋದ್ರ ಮೂಲಕ ತೃಪ್ತಿಯನ್ನ ಪಡ್ಕೊಳ್ಬೇಕಾಗತ್ತಾ ಅಥವಾ ಅಲ್ಲಿ ಅಕೌಂಟ್ ನ ಓಪನ್ ಮಾಡುತ್ತಾ ಕಮಲಪಾಳ್ಯ ಅನ್ನೋ ಪ್ರಶ್ನೆ. ಇದೆಲ್ಲವನ್ನ ಮೀರಿ ದಿ ಎಂ ಫ್ಯಾಕ್ಟರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರ, 19 ಬಹಿರಂಗ ಸಮಾವೇಶ, ಒಂದಷ್ಟು ರೋಡ್ ಶೋಗಳ ಮೂಲಕ ಮತದಾರನ ಕಲ್ಪನೆಯಲ್ಲಿ ಬಿಜೆಪಿಯ ಬಗ್ಗೆ ಇದ್ದಂತ ಅಪನಂಬಿಕೆಯನ್ನ ಅಳಸಾಕೋದ್ರ ಜೊತೆಗೆ ಮೋದಿಯ ಜನಪ್ರಿಯತೆ ಇದ್ದಿದ್ದೇ ಆದ್ರೆ ಅದಕ್ಕೆ ಪುಷ್ಟಿ ಕೊಟ್ಟು ರಾಜ್ಯ ಘಟಕ ಬಿಜೆಪಿಗೆ ಮತದ ಮೂಲಕ ಅದರ ಪರಿವರ್ತನೆ ಆಗ್ಲಿ ಅನ್ನೋ ನೇರವಾದ ಪ್ರಯತ್ನವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. ಅದರ ಇಂಪ್ಯಾಕ್ಟ್, ಎಂ ಫ್ಯಾಕ್ಟರ್ ಏನಾಗಿರುತ್ತೆ ಅನ್ನೋದು ಇನ್ನೊಂದು ಚರ್ಚೆ. ನಿರ್ಧಾರದಿಂದ ನಿರ್ಣಯ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂತಹ ಒಂದಷ್ಟು ನಿರ್ಧಾರಗಳು ಚುನಾವಣಾ ಕೇಂದ್ರಿತ ಅನ್ನೋ ವಿಶ್ಲೇಷಣೆ ಈಗಾಗಲೇ ಬಂದಾಗಿದೆ. ಹಾಗಾದ್ರೆ ಪ್ರತಿಪಕ್ಷಗಳು ಅದಕ್ಕೆ ಕೌಂಟರ್ ಆಗಿ ಆಶ್ವಾಸನೆ ಕೊಟ್ರಲ್ಲ, ಅದು ಕೂಡ ಚುನಾವಣೆ ಕೇಂದ್ರಿತಾನೆ ಅಲ್ವಾ? ಏನೇ ಆಗ್ಲಿ, ನಿರ್ಧಾರ ಆಗ್ಲಿ ಅಥವಾ ಭರವಸೆಯ ಘೋಷಣೆ ಆಗ್ಲಿ, ಇಲ್ಲಿ ನಾವು ಮಾತನಾಡ್ತಿರೋದು ಈ ನಿರ್ಧಾರಗಳು ಮುಂದಿನ ದಿನಗಳ ಮತದಾನದ ನಿರ್ಣಯದ ಮೇಲೆ ಯಾವ ರೀತಿ ಒಂದು ಪಾತ್ರ ಮತ್ತೆ ಪ್ರಭಾವವನ್ನ ಬೀರುತ್ತೆ, ನಿಭಾಯಿಸುತ್ತೆ. ಈ ಚರ್ಚೆಯಲ್ಲಿ ನನ್ನ ಜೊತೆ ನನ್ನ ಹಿರಿಯ ಸಹೋದ್ಯೋಗಿ, ಅಡ್ವೈಸರ್, ಎಡಿಟೋರಿಯಲ್ ಬೋರ್ಡ್ ಸೌತ್, ಡಿ.ಪಿ. ಸತೀಶ್ ಅವರಿದ್ದಾರೆ. ಹಿರಿಯ ಪತ್ರಕರ್ತರಾಗಿ ಇವತ್ತು ಈ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗವಹಿಸುತ್ತಿದ್ದಾರೆ. ನಮಸ್ಕಾರ ಸತೀಶ್ ಅವರೇ, ಸ್ವಾಗತ ನಿಮಗೆ. ಗುಡ್ ಈವ್ನಿಂಗ್ ಟು ಯು. ನನ್ನ ಜೊತೆ ನನ್ನ ಹಿರಿಯ ಸಹೋದ್ಯೋಗಿಯಾದ, ನಿರೂಪಕಿಯಾದ ಸ್ಮಿತಾ ರಂಗನಾಥ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಸ್ಮಿತಾ, ನಿಮಗೂ ಕೂಡ ಸ್ವಾಗತ. ಪೊಲಿಟಿಕಲ್ ವಿಭಾಗದ ಮುಖ್ಯಸ್ಥರಾದ ಚಿದಾನಂದ್ ಪಟೇಲ್ ಅವರು ಕೂಡ ಇವತ್ತು ಈ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗವಹಿಸ್ತಿರುವಂತದ್ದು. ನಮಸ್ಕಾರ ಚಿದಾನಂದ್, ಸ್ವಾಗತ ನಿಮಗೆ. ಗುಡ್ ಈವ್ನಿಂಗ್ ಸತೀಶ್ ಸರ್, ಏನ್ ಗೊತ್ತಾ, ನೀವು ಪೊಲಿಟಿಕಲ್ ಗುರು ಅಂತ ಒಂದು ವಿಶೇಷ ಸೆಗ್ಮೆಂಟ್ ಮಾಡ್ತೀರಿ. ಅದರಲ್ಲಿ ಚುನಾವಣೆ ಇತಿಹಾಸ, ರಾಜಕೀಯ ಇತಿಹಾಸದ ನಮಗೆ ಗೊತ್ತಿಲ್ಲದೆ ಇರುವಂತ ಎಷ್ಟೋ ಸಂಗತಿಗಳನ್ನ ನಮ್ಗೆ ಹೇಳಿದ್ದೀರಿ. ಇವತ್ತು ನಾವು ಆ ಒಂದು ವಿಭಾಗದಿಂದಲೇ ಶುರು ಮಾಡೋಣ ಅಂತ. ಸರ್, 1999, 2004, 2008, 2013 ಈ 4 ಚುನಾವಣೆಗಳನ್ನ ತಾವು ಗಮನಿಸಿದ್ರೆ ಯಾವುದೋ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇದ್ದಾಗ ಮಾತ್ರ ಬಹುಮತದ ಸಾಧ್ಯತೆ ಆಗಿರೋದು. ಸರ್, 99 ನಲ್ಲಿ ಜನತಾದಳ ಹೊಡಿತು, ಜನತಾ ಪರಿವಾರ ಒಡೆದು ಒಂದು ಯು ಆಯ್ತು, ಒಂದು ಎಸ್ ಆಯ್ತು. ಸರ್, ಅದೇ ನೀವು 2008ಗೆ ಬಂದಾಗ ವಚನ ಭ್ರಷ್ಟ ಹಾಗೆ ಹೀಗೆ ಅಂತಿತ್ತು, ಅಲ್ಲೂ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಪ್ಲೇ ಆಯ್ತು. ಸರ್, 13 ನಲ್ಲಿ ಬಹುಮತ ಬಂತು. ಅದು ಯಾವಾಗ ಆಯ್ತು ಅಂದ್ರೆ ಬಿಜೆಪಿಯಿಂದ ಒಡೆದು ಕೆಜೆಪಿ ಅಂತ ಸೃಷ್ಟಿ ಆಯ್ತು. ಅವ್ರು 10% ವೋಟ್ ಶೇರ್ ತಗೊಂಡ್ರು. ಅಂದ್ರೆ ನಿಮ್ಮ ಅನುಭವದಲ್ಲಿ ನಾನು ಕೇಳ್ತಿದ್ದೀನಿ ಸರ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಲ್ಲದೆ ಇರುವಂತ ಈ ಚುನಾವಣೆಯಲ್ಲಿ ಬಹುಮತ ಅಂತ ಬರೋ ಸಾಧ್ಯತೆಗಳು ಏನು? ಪ್ಲೀಸ್ ನೋಡಿ, ಇದಕ್ಕೂ ಹಿಂದೆ ಇದೇ ತರನೇ ಆಗಿತ್ತು. 89ರಲ್ಲಿ ಜನತಾದಳ ಸಂಪೂರ್ಣವಾಗಿ ಸೋತು 181 ಸೀಟ್ ಕಾಂಗ್ರೆಸ್ಗೆ ಬಂದಿತ್ತು. ಅವಾಗಲೂ ಹೊಡೆದೋಗಿದ್ರು ಅವರು. ದೇವೇಗೌಡರ ಜೊತೆ ಹೋಗಿರ್ಲಿಲ್ಲ ದಳ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿ. 94ನಲ್ಲಿ ಬಂಗಾರಪ್ಪನವರು ಕೆಸಿಪಿ ಅಂತ ಒಂದು ಪಕ್ಷ ಮಾಡ್ಕೊಂಡಿದ್ರು, ಕಾಂಗ್ರೆಸ್ ಬಿಟ್ಟು. ಅದಕ್ಕಾಗಿ ಕಾಂಗ್ರೆಸ್ಗೆ 36 ಸೀಟ್ ಬಂದು, ಕೆಸಿಪಿಗೆ 10 ಸೀಟ್ ಬಂತು. ಯಡಿಯೂರಪ್ಪ ಮಾಡ್ತಾರೆ, ಇವರು 10% ತಗೊಂಡಿದ್ರು. ಆದ್ರಿಂದ ಹೆಚ್ಚು ಕಡಿಮೆ 83ರಲ್ಲಿ ಕಾಂಗ್ರೆಸ್ ಒತ್ತಿದ್ದಾಗೆ ಕಾಂಗ್ರೆಸ್ ಅಲ್ಲಿ ಇದ್ದರು ಕ್ರಾಂತಿರಂಗ ಅಂತ ಮಾಡ್ಕೊಂಡು ಹೋಗಿದ್ರು. ಬಂಗಾರಪ್ಪನವರು ಆ ಕಡೆ ಹೋಗಿದ್ರು. ಗುಂಡೂರಾವ್ ಸರ್ಕಾರದಲ್ಲಿ ಬಂಗಾರಪ್ಪನವರು ಕಂದಾಯ ಮಂತ್ರಿ ಆಗಿದ್ರು. ಅವರು ಕ್ರಾಂತಿರಂಗ ಪಕ್ಷ ಮಾಡ್ಕೊಂಡು ಹೋಗಿದ್ರು. ದೇವರಾಜ್ ಅರಸರು ಕ್ರಾಂತಿರಂಗಕ್ಕೆ ಹೋಗಿದ್ರು. ಆ ಕ್ರಾಂತಿರಂಗದಿಂದನೇ ಸುಮಾರು ಒಬಿಸಿ ಓಟ್ಗಳೆಲ್ಲ ಒಡೆದೋಗಿ ಕಾಂಗ್ರೆಸ್ ಹೋಗಿದ್ದು. ಆದ್ರಿಂದ ಹೆಚ್ಚು ಕಡಿಮೆ ಲಾಸ್ಟ್ ಒಂದು 50 ವರ್ಷದಲ್ಲಿ ಬರೀ ಈ ತರ ಫ್ಯಾಕ್ಟರ್ಗಳಿಂದಲೇ ಕರ್ನಾಟಕದಲ್ಲಿ ಚುನಾವಣೆ ಆಗ್ತಾ ಇರೋದು. ಈಗ 2008ರಲ್ಲಿ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಾಗ ಒಂದು ಘೋಷಣೆ ಮಾಡಿದ್ರು, ಇನ್ನು 20 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಲ್ಲ, ನಾವೇ ಅಧಿಕಾರದಲ್ಲಿ ಇರೋದು ಅಂತ. ಹೆಚ್ಚು ಕಡಿಮೆ 1 ವರ್ಷ ಜನ ಆ ಮಾತನ್ನು ನಂಬ್ಕೊಂಡಿದ್ರು ಕೂಡ. ಅಷ್ಟು ಕಾಂಗ್ರೆಸ್ ವೀಕ್ ಆಗಿಬಿಟ್ಟಿತ್ತು. ಇವ್ರ ಕೆಲಸನೇ ಮುಗಿದೋಯ್ತು ಅನ್ನೋ ತರದಲ್ಲಿದ್ರು. ಮತ್ತೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ರು ಅವರು, ಆದ್ರೂ ಕೂಡ ರಾಜ್ಯದಲ್ಲಿ ಆ ಪರಿಸ್ಥಿತಿ ಆಗಿತ್ತು. ಆಮೇಲೆ ಒಂದಾದ್ಮೇಲೆ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಹಗರಣ ಆಗಿ, ಆಮೇಲೆ 3 ಜನ ಮುಖ್ಯಮಂತ್ರಿಗಳಾಗಿ
ಯಡಿಯೂರಪ್ಪನವರೇ ಪಕ್ಷ ಬಿಟ್ಟೋಗಿ, ಶ್ರೀರಾಮುಲು ಅವರು ಪಕ್ಷ ಬಿಟ್ಟೋಗಿ ರೆಡ್ಡಿಗಳ ಕಾರಣದಿಂದ ಆಮೇಲೆಲ್ಲಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆಮೇಲೆ ಮುಂದೇನಾಯ್ತು ಅಂತ ನಿಮ್ಗೆ ಗೊತ್ತು. 2018ರಲ್ಲಿ ಸಿದ್ದರಾಮಯ್ಯನವರಿಗೆ ವಾಪಸ್ ಅಧಿಕಾರಕ್ಕೆ ಬರಲಿಕ್ಕೆ ಎಲ್ಲ ಅರ್ಹತೆಗಳು ಇದ್ವು, ಕಾರಣಗಳು ಇದ್ವು. ಆದರೆ ಅವರು 3-4 ದೊಡ್ಡ ದೊಡ್ಡ ಮಿಸ್ಟೇಕ್ಗಳನ್ನು ಮಾಡಿಕೊಂಡ್ರು. ಕೆಲವರು ವಾದ ಏನು ಅಂದರೆ ಕೊನೆಯ 6 ತಿಂಗಳಿಂದ 1 ವರ್ಷ ಆ ಸರ್ಕಾರ ತುಂಬ ಯಾರೋಗೆಂಟ್ ಆಗಿತ್ತು. ಅಂದರೆ ನಾವು ಗೆಲ್ತೀವಿ, ನಾವು ಏನು ಮಾಡಿದ್ರು ನಡೀತೀವಿ ಅನ್ನೋ ಭಾವನೆಯವ್ರದ್ದು ಬಂದಿತ್ತು. 3-4 ಟ್ಯಾಕ್ಟಿಕಲ್ ಮಿಸ್ಟೇಕ್ ಮಾಡಿದ್ರು. ಟಿಪ್ಪು ಜಯಂತಿ, ಆಮೇಲೆ ಯಡಿಯೂರಪ್ಪನ ಬೈಕೊಂಡು ಓಡಾಡಿದ್ದು, ದೇವೇಗೌಡರ ಕುಟುಂಬಕ್ಕೆ ಬೈಕೊಂಡು ಓಡಾಡಿದ್ದು, ಆಮೇಲೆ JDS ಅನ್ನು ನಾವು ಹೊಡೆದು ಎಲ್ಲ ಸೇರಿಸ್ಕೊಬಿಟ್ರೆ ಗೆದ್ದುಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ದು, ಇವುಗಳಿಂದ ಅವ್ರು ಸೋತ್ರು ಅಂತ. ಆಮೇಲೆ ಯಡಿಯೂರಪ್ಪನವ್ರು ವಾಪಸ್ ಬಂದಿದ್ರಲ್ಲ ಬಿಜೆಪಿಗೆ, ಬಂದು ಸ್ವಲ್ಪ ವರ್ಷ ಆಗಿತ್ತು. ಆಮೇಲೆ ಪಾರ್ಟಿ ಅಧ್ಯಕ್ಷರನ್ನು ಮಾಡಿದ್ರು ಅವ್ರನ್ನ. ಜನರಿಗೆ ಅವಾಗ ಅನ್ಸಿದ್ದೇನು, ಲಾಸ್ಟ್ ಚುನಾವಣೆ ಯಡಿಯೂರಪ್ಪನವರದ್ದು, ಮತ್ತೆ ಲಿಂಗಾಯತರೆಲ್ಲ ಒಗ್ಗಟ್ಟಾಗಿ ಯಡಿಯೂರಪ್ಪನಿಗೆ ಓಟ್ ಹಾಕಬೇಕು ಅಂತ. ಆ ಚುನಾವಣೆಯಲ್ಲಿ ಆಗಿದ್ದ ಅದೇ ತರ ಇಡೀ ಲಿಂಗಾಯತ್ ಸಮುದಾಯ ಮತ್ತೊಂದು ಸಲ ಮೊಬಿಲೈಸ್ ಆಯಿತು. ಮತ್ತೆ ಯಾರ್ಯಾರು ಸಿದ್ದರಾಮಯ್ಯನವರು ವಿರೋಧಿಗಳಿದ್ರು ಅಥವಾ ಸ್ವಿಂಗ್ ವೋಟರ್ಸ್ ಇದ್ರಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕಿದ್ರು, ವಾಪಸ್ ಹೋಗಿ ಅವರಿಗೆ ಓಟ್ ಹಾಕಿದ್ರು. ಆದ್ರಿಂದ 104 ಸೀಟ್ ಆಗಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಧಿಕಾರಕ್ಕೆ ಬಂದು ಅವರು ಆಮೇಲೆ 14 ತಿಂಗಳ ನಂತರ ಹಿಂಬಾಗಲ ಮುಖಾಂತರ ಅಧಿಕಾರ ತಗೊಳ್ಳೋ ಪರಿಸ್ಥಿತಿ ಬಂತು. ಈ ಚುನಾವಣೆಯಲ್ಲಿ ಏನಾಗಿದೆ ಅಂದ್ರೆ ಬಿಜೆಪಿ ಇದ್ದಂಗೆ ಇದೆ. ಬಿಜೆಪಿ ಸ್ಪ್ಲಿಟ್ ಆಗಿಲ್ಲ, ಎಲ್ಲರೂ ಪಾರ್ಟಿಯಲ್ಲೇ ಇದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ವರ್ಚುವಲ್ ಸ್ಪ್ಲಿಟ್ ಆಗ್ಬಿಟ್ಟಿದೆ. ಈಗ ಇಬ್ರು ಬಿಗ್ ಲೀಡರ್ಗಳು ಪಾರ್ಟಿ ಬಿಟ್ಟು ಹೋದ್ರು, ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು. ಈ ಯಡಿಯೂರಪ್ಪ ಬಿಟ್ಟು ಬೇರೆ ಪಕ್ಷ ಮಾಡಲಿಲ್ಲ, ಅವರು ಕಾಂಗ್ರೆಸ್ ಹೋಗಿ ಸೇರ್ಕೊಂಡ್ರು. ಆದ್ರೆ ಯುಎಸ್ ದೊಡ್ಡ ಲೀಡರ್ಗಳು ಅಲ್ಲದೆ ಇರಬಹುದು. ಒಂದು ಸಣ್ಣ ಪ್ರಮಾಣ ಸ್ಪ್ಲಿಟ್ ಅಂತೂ ಆಗಿದೆ. ಅವರ ಪ್ರಭಾವ ಕೂಡ ಸೀಮಿತ, ಅದೇ ಹೇಳಿದ್ನಲ್ಲ, ಸಣ್ಣ ಪ್ರಮಾಣ ಸ್ಪ್ಲಿಟ್ ಅಂತೂ ಆಗಿದೆ. ಪರ್ಸೆಪ್ಷನ್ ಎಷ್ಟಾಗಿದೆ ನಮ್ಗೆ ಗೊತ್ತಿಲ್ಲ. ಈಗ ಎಲೆಕ್ಷನ್ ವೋಟಿಂಗ್ ಆಗಿ ಕೌಂಟಿಂಗ್ ಆದ ದಿನ ಗೊತ್ತಾಗುತ್ತೆ. ಆ ತರದ್ದು ಒಂದಾಗಿದೆ. ಅದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಸಹಾಯ ಆಗ್ಬೋದು. ಇನ್ನೊಂದು ಕಾಂಗ್ರೆಸ್ ಏನಾಗಿದೆ ಅಂದ್ರೆ, ಇಲ್ಲಿ ತನಕ ಎಲೆಕ್ಷನ್ ಅನ್ನ ಕಾಂಗ್ರೆಸ್ ಅವರು ಇಷ್ಟು ಒಗ್ಗೂಡಿ ಮಾಡಿದ ಚುನಾವಣೆ ನಾವು ನೋಡೇ ಇಲ್ಲ. ಇಲ್ಲಿ ತನಕ ಈ ಸಲ ಮಾತ್ರ ಕಾಂಗ್ರೆಸ್ ಅವರು ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಆ 1 ವರ್ಷದಿಂದ ಪ್ರಿಪೇರ್ ಮಾಡ್ಕೋತಾ ಇದ್ರು. ಆಮೇಲೆ ಸ್ಟ್ರಾಟಜಿ ಮಾಡ್ಲಿಕ್ಕಾಗಿ ಸುನೀಲ್ ಕನುಗೋಳು ಅವರನ್ನು ಕರ್ಕೊಂಡು ಬಂದು ಇಟ್ಕೊಂಡಿದ್ರು ಹಿಂದ್ಗಡೆ. ಕಾಂಗ್ರೆಸ್ ಈ ತರ ಕಾರ್ಪೊರೇಟ್ ಸ್ಟೈಲ್ ಎಲೆಕ್ಷನ್ ಮಾಡಿದ್ದೇ ಇಲ್ಲ. ಅವರ ಚುನಾವಣಾ ಜಾಹೀರಾತುಗಳನ್ನು ನೋಡಿ, ಅವರ ಪಕ್ಷದ ಪ್ರಣಾಳಿಕೆಯನ್ನು ನೋಡಿ, ಆಮೇಲೆ ಚುನಾವಣಾ ಇದಿದೆ ತಂತ್ರ ಇದೆಯಲ್ಲ ಅದ್ ನೋಡಿ, ಆಮೇಲೆ ಎಲ್ಲೆಲ್ಲಿ ಯಾರು ಹೋಗಿ ಪ್ರಚಾರ ಮಾಡಬೇಕು, ಏನ್ ಮಾಡಬೇಕು ಎಲ್ಲ ನೋಡಿ ಅದೇ ತರ ಆಗಿದೆ. ಕೊನೆಗೊಂದು 2-3 ಬಿಟ್ಟರೆ ಮೋದಿ ಅವರ ಬಗ್ಗೆ ಖರ್ಗೆ ಅವರೊಂದು ಮಾತಾಡಿದ್ದು, ಸಿದ್ದರಾಮಯ್ಯ ಅವರೊಂದು ಮಾತಾಡಿದ್ದು ಲಿಂಗಾಯತರ ಬಗ್ಗೆ, ಖರ್ಗೆ ಅವರ ಮಗ ಅಲಿ ಜೇಟ್ಲಿ ಒಂದು ಮಾತಾಡಿದ್ದು, ಆಮೇಲೆ ಮೊನ್ನೆ ಬಜರಂಗ್ ದಳ ವಿಷಯ ಮಾಡ್ತೀವಿ ಸೇರಿಸಿದ್ ಬಿಟ್ರೆ ಕಾಂಗ್ರೆಸ್ನವರು ಫುಲ್ ಲೋಕಲೈಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ. 29ನೇ ತಾರೀಕು ಎಲೆಕ್ಷನ್ ಡಿಕ್ಲೇರ್ ಆಗಿ ನಾನು ನೀವು ಮಾತಾಡ್ತಾ ಇದ್ವಿ. ನಾನು ಹೇಳಿದೆ ಕಾಂಗ್ರೆಸ್ ಅವರು ದೇ ವಿಲ್ ಹ್ಯಾವ್ ಟು ಲೋಕಲೈಸ್ ದ ಎಲೆಕ್ಷನ್, ಬಿಜೆಪಿ ವಿಲ್ ಹ್ಯಾವ್ ಟು ನ್ಯಾಷನಲೈಸ್ ದ ಎಲೆಕ್ಷನ್. ಕರೆಕ್ಟ್ ಸರ್. ಫೈನಲಿ ಕಾಂಗ್ರೆಸ್ ಅವರು ಲೋಕಲೈಸ್ ಮಾಡ್ಕೊಂಡು ಬಂದ್ರು, ಬಿಜೆಪಿನವರು ಕೊನೆಗೆ ನ್ಯಾಷನಲೈಸ್ ಮಾಡಕ್ ಹೋದ್ರು. ಕೊನೆಗೆ ಮೋದಿ ಅವರು ಬಂದ್ರು. ಮೋದಿ ಅವರು ಬರೋ ತನಕ ಬಿಜೆಪಿಯ ಪ್ರಭಾವ ಪ್ರಚಾರನೇ ಸ್ಟಾರ್ಟ್ ಆಗಿರ್ಲಿಲ್ಲ. ಕಿಕ್ ಸ್ಟಾರ್ಟ್ ಮಾಡಿದ್ದೆ ಅವ್ರು ಬಂದ ಆಮೇಲೆ ಅದು ಜೋರಾಗಿ ನಡೆದಿದೆ. ಈ ಸಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳು ಬಹಳ ಏನಿಲ್ಲ. ಬಿಜೆಪಿಯಲ್ಲಿ ಒಂದು ಬಂಡಾಯ ಆಗಿದ್ ಬಿಟ್ರೆ, ಕೆಲವರು ಬಿಟ್ಟಿದ್ರು ಬಿಟ್ರೆ, ಮತ್ತೆ ಬೇರೆ ಬೇರೆ ಸೇರಿಸಿದ್ ಬಿಟ್ರೆ, ಆದ್ರೆ ಕಾಂಗ್ರೆಸ್ ಅವರಿಗೆ ಈ ಚುನಾವಣೆ ಡೂ ಆರ್ ಡೈ ಬ್ಯಾಟ್ಲು. ಈ ಸಲ ಗೆಲ್ಲೇಬೇಕು ಎಟ್ ಎನಿ ಕಾಸ್ಟ್ ಅವರು. ಸರ್, ನಿಮ್ಮ ಅನುಭವದಲ್ಲಿ ಮತ್ತೆ ನಿಮ್ಮ ನೆನಪಲ್ಲಿ ಸರ್, ಇತಿಹಾಸದ ಯಾವ್ದಾದ್ರು ಒಂದು ಚುನಾವಣೆಗೂ ಇವತ್ತಿನ ಚುನಾವಣೆಗೂ ವಾತಾವರಣಗಳಲ್ಲಿ ಸಾಮ್ಯತೆ ಇದೆಯಾ? ಈಗ ಇತಿಹಾಸದ ಚುನಾವಣೆ ಅಂದ್ರೆ ಯಾವುದು ಅಂತ ಕರೆಕ್ಟ್ ಆಗಿ ಏನು ಹೇಳಕ್ಕಾಗಲ್ಲ. ವಾತಾವರಣದಲ್ಲಿ ಸಾಮ್ಯತೆ ಈ ಚುನಾವಣೆ ತುಂಬಾ ಕಷ್ಟ ಹೇಗಿದೆ ಅಂತ ಹೇಳೋದು. 99ರಲ್ಲಿ ಒಂದು ದೊಡ್ಡ ಲೀಡರ್ಶಿಪ್ ಇತ್ತು ಕಾಂಗ್ರೆಸ್ಗೆ, ಎಸ್ ಎಂ ಕೃಷ್ಣ ಇದ್ರು. 99ರಲ್ಲಿ ಲಿಂಗಾಯತ್ ಓಟ್ಗಳು ಜೆಡಿಯು ಮತ್ತೆ ಬಿಜೆಪಿ ಮಧ್ಯ ಅವರು ಒಗ್ಗಟ್ಟ ಚುನಾವಣೆಗೆ ಹೋಗಿದ್ರು. ಆದ್ರೆ ಅವರಿಗೆ ವೋಟ್ ಬರಲಿಲ್ಲ. ದೇವೇಗೌಡರು ಬೇರೆ ಪಕ್ಷ ಮಾಡ್ಕೊಂಡು ಹೋಗಿದ್ರು. ಈ ಸಲ ಏನಾಗಿದೆ ಅಂದ್ರೆ ಯಾವುದೇ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅವ್ರು ಮುಖ್ಯಮಂತ್ರಿ ಕಂಟಿನ್ಯೂ ಆಗ್ತಾರ ಯಾರಿಗೂ ಗೊತ್ತಿಲ್ಲ. ಸ್ವತಃ ಬೊಮ್ಮಾಯಿ ಅವ್ರದ್ದು ಸೇರಿ ಬಿಜೆಪಿಯಲ್ಲಿ ಸೇರಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ನಾಯಕರು, ಪಕ್ಷಕ್ಕೆ ಅತಿ ಹೆಚ್ಚು ಪಾಪ್ಯುಲಾರಿಟಿ ಅವರಿಗೆ ಇದೆ. ಪೀಪಲ್ ಸರ್ವೆಗಳನ್ನು ನೀವು ನೋಡಿದಿರಿ, ಎಲ್ಲ ಗಮನಿಸಿದಿರಿ. ಅಪ್ರೂವಲ್ ರೇಟಿಂಗ್ಸ್ ಅವರಿಗೆ ಜಾಸ್ತಿ ಇದೆ. ಆದರೆ ಶಿವಕುಮಾರ್ ಅವರು ನಾವು ಪಕ್ಷವನ್ನು ಸಂಘಟನೆ ಮಾಡಿದ್ದು ನಾನು ನಡೆಸ್ತಾ ಇದ್ದೀನಿ, ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಡಾರ್ಕ್ ಹಾರ್ಸ್ ಯಾರಾದ್ರೂ ಬರ್ಬೋದು, ಪರಮೇಶ್ವರ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಇನ್ಯಾರೋ ಇರ್ಬೋದು ಅನ್ನೋ ಮಾತು ಕೂಡ ಬರ್ತಾ ಇದೆ. ಹಂಗ್ ಅಸೆಂಬ್ಲಿ ಆದ್ರೆ ಯಾರು ಸಿಎಂ ಆಗ್ತಾರೆ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲರಿಗೂ ಗೊತ್ತು ಯಾರು ಆಗ್ತಾರೆ ಅಂತ ಅವರೇ ಆಗೋದು. ಇನ್ನು ಬಿಜೆಪಿ ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಯಾರು ಆಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಡಾರ್ಕ್ ಹಾರ್ಸೇ ಆಗ್ಬೋದು. ನನ್ನ ಪ್ರಕಾರ ಈ ತರ ಚುನಾವಣೆ ಕರ್ನಾಟಕದಲ್ಲಿ ನಡೆದಿಲ್ಲ ಯಾವುದು. ನಾನು ಇದಕ್ಕೆ ನೀವು ಕೇಳಿದ್ರಲ್ಲ ಯಾವ್ದಾದ್ರು ಒಂದು ಕಂಪೇರ್ ಮಾಡಿ ಉದಾಹರಣೆ ಕೊಡಿ ಅಂತ, ನನಗಂತೂ ನೆನಪಿಗೆ ಬರ್ತಾ ಇಲ್ಲ ಈ ತರ ಚುನಾವಣೆ ಯಾವ್ದಾದ್ರು ಆಗಿದೆ. ಇಫ್ ಐ ಕ್ಯಾನ್ ಆಡ್, ನೀವು ಅಸ್ಥಿರ ಸರ್ಕಾರದ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಹಂಗ್ ಅಸೆಂಬ್ಲಿ ಅಂತ ಹೇಳಿ ಇತಿಹಾಸದ ಪುಟ ನಾವು ಹಿಂದೆ ತಿರುಗಿ ನೋಡಿದಾಗ 8 ಬಾರಿ ಅಸ್ಥಿರ ಸರ್ಕಾರ ಅಂದ್ರೆ ಈ ಬೇರೆ ಬೇರೆ ಪಕ್ಷಗಳು ಸೇರ್ಕೊಂಡು ಸರ್ಕಾರ ಮಾಡಿದ್ದು, ಅದ್ರಲ್ಲಿ 6 ಸತಿ ಡಿಸಾಲ್ವ್ ಆಗೋಯ್ತು ಸರ್ಕಾರ ಅಂತ ಹೇಳಿ. ಈ ರೀತಿ ಕೊಯಿಲಿಷನ್ ಗವರ್ಮೆಂಟ್ ಬರಬಹುದು ಅನ್ನೋ ಒಂದು ಅಂದಾಜು ನಡೀತಾ ಇದೆ ಇವಾಗ. ಇದರಿಂದ ಆಗಬಹುದಾದ ಆಪತ್ತು ಹಿಂದಿನ ಇತಿಹಾಸವನ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ಹಿಂದೆಲ್ಲ ಕೋಲಿಷನ್ ಸರ್ಕಾರಗಳು ಬಂದು ಹೋಗಿ ಎಲ್ಲಾಯ್ತು, ಪಕ್ಷಾಂತರ ನಿಷೇಧ ಕಾಯ್ದೆ ಎಲ್ಲ ಇರಲಿಲ್ಲ. ಮತ್ತೆ ಅವಾಗೆಲ್ಲ 83ಕ್ಕಿಂತ ಬಂದು ಕೋಲಿಷನ್ ಯಾವುದು ಕಾಂಗ್ರೆಸ್ ಪಕ್ಷದವರೇ ಇಲ್ಲಿ ಬಿಟ್ಕೊಂಡು ಹಿಂದೆ ಮುಂದೆ ಮಾಡ್ಕೊಂಡು ಸರ್ಕಾರಗಳು ಕಾಂಗ್ರೆಸ್ ಹೊಡೆದು ಬೇರೆ ಪಕ್ಷ ಅಂತ ಯಾವುದೂ ಇರಲಿಲ್ಲ. ನಿಜವಾದ ಕೋಲಿಷನ್ ಸರ್ಕಾರ ಬಂದಿದ್ದು 83ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ಜನತಾ ಪಕ್ಷ, ಕ್ರಾಂತಿ ರಂಗ, ಬಿಜೆಪಿ
ಈ ಮೂರು ಪಕ್ಷ ಸೇರಿ ಒಂದು ಸರ್ಕಾರ ಮಾಡಿದ್ರು. ಅದು ನಿಜವಾದ ಕೋಲಿಷನ್ ಸರ್ಕಾರ ಸರ್. ಅವತ್ತೇ ಅಲ್ವಾ ಫಸ್ಟ್ ನಾನ್ ಕಾಂಗ್ರೆಸ್ ಮತ್ತು ಕೋಲಿಷನ್ ಸರ್ಕಾರ. ಅದಕ್ಕೂ ಮೊದಲು ಆಗಿರೋ ಸರ್ಕಾರಗಳೇನು, ಕಾಂಗ್ರೆಸ್ ಬಿಟ್ಟಾಯ್ತು, ಇಂದಿರಾ ಗಾಂಧಿ ಮತ್ತೆ ನಿಜಲಿಂಗಪ್ಪನವ್ರ ಗಲಾಟೆಯಲ್ಲಿ ವೀರೇಂದ್ರ ಪಾಟೀಲ್ ಕಂಟಿನ್ಯೂ ಆದ್ರು. ಆ ತರದ್ದು ಅದು ಕಾಂಗ್ರೆಸ್ನ ಒಂದು ಬ್ರಾಂಚ್ ಅಷ್ಟೇ, ಬೇರೆ ಏನೂ ಆಗಿರಲಿಲ್ಲ. 78 ಆದ್ಮೇಲೆ 80ರಲ್ಲಿ ಏನಾಯ್ತು, ದೇವರಾಜ ಅರಸರು ಕಾಂಗ್ರೆಸ್ ಅಲ್ಲೇ ಇದ್ರು, ಅವರನ್ನು ಓಡಿಸಿ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದ್ರು. ಅವಾಗಲೂ ಕಾಂಗ್ರೆಸ್ ಹೊಡೆದು ಅವರೇ ವಿರೋಧ ಪಕ್ಷ, ಅವರೇ ಆಡಳಿತ ಪಕ್ಷ ಆಗಿದ್ದಂತ ಪರಿಸ್ಥಿತಿ ಇತ್ತು. 83 ಮೇಲೆ ಅದು ಚೇಂಜ್ ಆಗಿದೆ. ಈಗ ನನಗಂತೂ ಯಾವುದೇ ಕಂಪೇರ್ ಮಾಡೋ ಅಂತ ನೆನಪಿಗೆ ಬರ್ತಾ ಇಲ್ಲ ಈ ತರ ಚುನಾವಣೆ ಆಗಿರೋದು. ಸರ್, ಇದು ನಿಮ್ಮ ಅನುಭವದಲ್ಲಿ ಹಂಗೆ ಕೇಳ್ತಿದ್ದೀನಿ ಅಭಿಪ್ರಾಯ. ಒನ್ ಆಫ್ ದ ಮೋಸ್ಟ್ ಅನ್ಪ್ರೆಡಿಕ್ಟಬಲ್, ಊಹೆ ಪ್ರೆಡಿಕ್ಷನ್ ಮಾಡಕ್ ಆಗದೆ ಇರುವಂತ ಚುನಾವಣೆ ಇದು ಆಗಿದ್ಯಾ? ಸಮೀಕ್ಷೆಗಳು ಏನೇ ಹೇಳಲಿ ಸರ್, ಜನರ ನಿಜವಾದ ಅಭಿಪ್ರಾಯ ಮತ್ತೆ ಜನರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಂತ ಆ ಒಬ್ಬ ಯಾರಾದ್ರೂ ಇದ್ದಾರಾ? ಎಲ್ಲಾ ಕಡೆ ಗೊತ್ತಪ್ಪ ನನಗೆ, ಎಲ್ಲಾ ಪ್ರದೇಶ, ಎಲ್ಲಾ ತರ ಜನ, ಎಲ್ಲ ವರ್ಗಗಳ ಜನ. ನನಗೆ ಹಾಗೆ ಅನ್ಸುತ್ತೆ. ಯಾಕೆ ಅಂದ್ರೆ 224 ಕ್ಷೇತ್ರಗಳಲ್ಲಿ 200 ಕ್ಷೇತ್ರಗಳಲ್ಲಿ ಪ್ರಬಲ ಪೈಪೋಟಿಯ ಚುನಾವಣೆ ಇದು. ಎಷ್ಟೋ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವರು ಬೋರ್ಡ್ಗೆ ಇಲ್ಲ ಅಂತ ಹೇಳಿದಲ್ಲಿ ಅವರು ಪೈಪೋಟಿ ಕೊಡ್ತಾ ಇದ್ದಾರೆ. ಎಷ್ಟೋ ಕ್ಷೇತ್ರಗಳಲ್ಲಿ ಜೆಡಿಎಸ್ ಇಲ್ಲ ಅನ್ನಲ್ಲಿ ಅವರು ಪೈಪೋಟಿ ಕೊಡ್ತಾ ಇದ್ದಾರೆ. ಎಷ್ಟೋ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತೆ ಹೋಯ್ತು ಅನ್ನಲ್ಲಿ ಮತ್ತೆ ವಾಪಸ್ ಪೈಪೋಟಿ ಕೊಡ್ತಾ ಇದ್ದಾರೆ ಅವರು. ಆದ್ರಿಂದ ಇಷ್ಟು ಫಿಯರ್ಸ್ಲಿ ಫಾಟ್ ಕಂಟೆಸ್ಟೆಡ್ ಎಲೆಕ್ಷನ್ ನನಗೆ ಗೊತ್ತಿರಂಗೆ ಯಾವುದೂ ನೆನಪಿಗೆ ಬರ್ತಾ ಇಲ್ಲ. ಆದ್ರಿಂದ ನಿಮಗೆ ಯಾರೇ ಪ್ರೀಪೋಲ್ ಸರ್ವೆ ಮಾಡ್ತಾ ಇದ್ದಾರೆ, ಯಾರೇ ಎಕ್ಸಿಟ್ ಪೋಲ್ ಮಾಡ್ತಾ ಇದ್ದಾರೆ, ಅವರು ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು, ಯಾವ್ದಾದ್ರು ಅಂಡರ್ ಕರೆಂಟ್ ಇದ್ರೆ ನಮ್ಗೆ ಇನ್ವಿಸಿಬಲ್ ವಿಚ್ ವಿ ಕಾಂಟ್ ಫೀಲ್, ಆ ತರದ ಅಂಡರ್ ಕರೆಂಟ್ ಇದ್ರೆ ಗೊತ್ತಾಗಲ್ಲ. ಆ ರೀತಿ ಅಂಡರ್ ಕರೆಂಟ್ಗಳಂದ್ರೆ ಯಾರು ಪರ ವರ್ಕ್ ಆಗುತ್ತೆ, ಯಾರು ವಿರುದ್ಧ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನಾನಂತೂ ಈ ತರದ ಚುನಾವಣೆಯನ್ನು ನೋಡಿಲ್ಲ. ಇದು ಮೋಸ್ಟ್ ಅನ್ಪ್ರಿಡಿಕ್ಟಬಲ್ ಎಲೆಕ್ಷನ್. ಯಾವ ಕಡೆ ಬೇಕಿದ್ರೂ ಹೋಗ್ಬೋದು. ಆದ್ರೆ ನನಗನ್ಸಂಗೆ ಏನೋ ಒಂದು ಅಂಡರ್ ಕರೆಂಟ್ ಇದೆ. ಮೋಸ್ಟ್ ಲೈಕ್ಲಿ ಜನ ಎಲ್ಲ ಸಿಂಗಲ್ ಪಾರ್ಟಿಗೆ ವೋಟ್ ಹಾಕ್ಬೋದು ಅಂತ ನನಗೆ ಅನ್ಸುತ್ತೆ. ಅಲ್ಲ, ಆ ಅಂಡರ್ ಕರೆಂಟ್ ಈ ಆಡಳಿತ ವಿರೋಧ ಅಲೆ ಆ ಒಂದು ರೂಪದಲ್ಲಿದೆಯೋ, ಅಥವಾ ಆಡಳಿತದಲ್ಲಿ ಇದ್ದಂತ ಪಕ್ಷ ಸರ್ಕಾರ ಕೊಟ್ಟಂತ ನಿರ್ಧಾರಗಳು ಒಂದು ಅಂಡರ್ ಕರೆಂಟ್ ನ ಸೃಷ್ಟಿ ಮಾಡಿದೆಯೋ, ಅಥವಾ ಆ ನಿರ್ಧಾರಗಳ ಪರಿಣಾಮ ಏನಾಗ್ಬೋದು ಕಾನೂನಾತ್ಮಕವಾಗಿ, ತಾಂತ್ರಿಕವಾಗಿ ಅಂತ ತಿಳ್ಕೊಂಡು ಅದು ಒಂದು ಅಂಡರ್ ಕರೆಂಟ್ ಸೃಷ್ಟಿ ಮಾಡಿದೆಯೋ? ನಾನು ಚಿದಾನಂದ ಪಟೇಲ್ ಕೇಳ್ತೀನಿ. ನಿಮ್ಮ ವರದಿಗಾರಿಕೆ ಅನುಭವ ಏನ್ ಕಡಿಮೆ ಅಲ್ಲ, ನೀವು ಸಾಕಷ್ಟು ಚುನಾವಣೆಗಳನ್ನ ನೋಡಿದಿರಿ ಚಿದಾನಂದ ಪಟೇಲ್. ಇವತ್ತಿನ ದಿನ ಕರ್ನಾಟಕ ಚುನಾವಣೆಯ ಔಟ್ಕಮ್ ಅನ್ನ ಪ್ರೆಡಿಕ್ಟ್ ಮಾಡುವಂತ ಸಾಧ್ಯತೆ ಯಾರಾದ್ರೂ ಉಳಿಸ್ಕೊಂಡಿದಾರ? ನಿಮಗೆ ಕಳೆದ 6 ತಿಂಗಳಿಂದ ಕಾಂಗ್ರೆಸ್ ಪಕ್ಷದವರು ಭಾರತೀಯ ಜನತಾ ಪಕ್ಷದ ಆಡಳಿತ ವಿರೋಧಿ ಅಲೆಯನ್ನು ಮುಂದೆ ಇಟ್ಕೊಂಡು ಬಂದ್ರು. 40% ಭ್ರಷ್ಟಾಚಾರವನ್ನು ಮುಂದೆ ಇಟ್ಕೊಂಡು ಬಂದ್ರು. PSS ಸ್ಕ್ಯಾಮ್, ಹಲವಾರು ಸ್ಕ್ಯಾಮ್ಗಳನ್ನ ಮುಂದೆ ಇಟ್ಕೊಂಡು ಬಂದ್ರು. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಕಳೆದ 15 ದಿನಗಳಲ್ಲಿ ಆ ಪಿಚ್ಚೆ ಚೇಂಜ್ ಆಯಿತು. ಜನರಿಗೆ ಆಡಳಿತ ವಿರೋಧಿ ಅಲೆಯನ್ನ ಮನಮುಟ್ಟುವಂತೆ ಕಾಂಗ್ರೆಸ್ ಪಕ್ಷ ಪ್ರಯತ್ನವನ್ನು ಮಾಡ್ತು. ಆದ್ರೆ ಅವರೇ ಎಲ್ಲೊಂದ್ ಕಡೆ 4 ವಿಚಾರಗಳಲ್ಲಿ ಸಿಕ್ಕಾಕೊಂಡ್ರು. ಹಾಗಾಗಿ ಭಾರತೀಯ ವಿಷಯಾಂತರ ಹಾಗಾಗಿ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಅನುಕೂಲ ಆಯ್ತು. ನೀವು ನೋಡಿ, ಗಮನಿಸಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ ಅವರು ಕೇಂದ್ರದ ಕೆಲವೇ ಯೋಜನೆಗಳು ಪ್ರಸ್ತಾಪ ಮಾಡಿದ್ರು. ಆದ್ರೆ ಕರ್ನಾಟಕದ ಜೈ ಬಜರಂಗ ಬಲಿ ಅನ್ನಕ್ಕೆ ಶುರು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಕ್ಕೆ ಶುರು ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಒಂದೇ ಒಂದು ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿಗೆ ಅದು ಚುನಾವಣೆ ಅತಿ ದೊಡ್ಡ ಅಸ್ತ್ರ ಆಯ್ತು. ಭಾರತೀಯ ಜನತಾ ಪಕ್ಷಕ್ಕೆ ಕೂಡ ಅತಿ ದೊಡ್ಡ ಅಸ್ತ್ರ ಆಯ್ತು. ಅವರ ಪುತ್ರ ನಾಲಾಯಕ್ ಅನ್ನೋ ಪದ ಅಂದಿರೋದು ಅದು ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಟೀಕೆ ಮಾಡಿದ್ರು. ಈ ದೇಶದ ಸೇವಕನಿಗೆ ಟೀಕೆ ಮಾಡಿದಂತೆ ಎಲ್ಲರೂ ಕೂಡ ಅವ್ರ ಮೇಲೆ ಮುಗಿಬಿದ್ರು. ಇದಾದ ನಂತರ ಬಹುಶಃ ಈ ಬಜರಂಗ ದಳವನ್ನು ಸೇರಿಸಿದ್ವಿ ಲೆಕ್ಕಾಚಾರದ ವಿಚಾರದಲ್ಲಿ. ಒಂದಷ್ಟು ಕರಾವಳಿ ಕರ್ನಾಟಕ ಭಾಗ ಮತ್ತು ಮಲೆನಾಡು ಭಾಗದಲ್ಲಿ ಬಜರಂಗ ದಳ ಇರ್ತಕ್ಕಂಥ ಅದನ್ನ ವರ್ಕೌಟ್ ಮಾಡುವ ಕೊನೆಯವರೆಗೂ ಕೂಡ ಪ್ರಯತ್ನವನ್ನ ಮಾಡಿದ್ರು. ಮತ್ತು ಈ ಬಜರಂಗ ದಳ ವಿಚಾರ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಅಭಿಯಾನ ಮಾಡಿದ್ರು. ಆದ್ರೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಎಲ್ಲೊಂದ್ ಕಡೆ ಸೋಲ್ತು ಅಂತಲೇ ಕೂಡ ಹೇಳಲಾಗ್ತದೆ. ಕಳೆದ ಒಂದು 15 ದಿವಸದಿಂದ ಗಮನಿಸ್ತವ್ರೆ. ಅವರು 40% ಅನ್ನ ಏನೋ ಪ್ರಭಾವವಾಗಿ ಮಾಡಿದ್ರು. ಜೊತೆಗೆ PSA ಸ್ಕ್ಯಾಮ್ಗಳಿರ್ಬೋದು, ಆಡಳಿತ ವಿರೋಧಿ ಅಲೆಯನ್ನ ಜನರಿಗೆ ಮುಟ್ಲಿಕ್ಕೆ ಪ್ರಯತ್ನವನ್ನು ಪದೇ ಪದೇ ಮಾಡ್ತಿದ್ರು. ಆದ್ರೆ ಭಾರತೀಯ ಜನತಾ ಪಕ್ಷ ಇವರ ವೀಕ್ನೆಸ್ ಅನ್ನೇ ಮುಂದೆ ಇಟ್ಕೊಂಡು, ಅದೇ ಅಸ್ತ್ರವಾಗಿ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಒಂದು ಈ ಚುನಾವಣೆಯ ಭಾವನಾತ್ಮಕ ವಿಚಾರವಾಗಿ ಬಳಸ್ಕೊಂಡ್ರು. ಆದ್ರೆ ಕಾಂಗ್ರೆಸ್ ಪಕ್ಷದ ಈ ಬಾರಿ ನಿಮಗೆ ಗಡಿ ವಿಚಾರವನ್ನ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳಿಲ್ಲ, ರಾಷ್ಟ್ರೀಯ ವಿಚಾರಗಳನ್ನು ತೆಗೆದುಕೊಳ್ಳಿಲ್ಲ, ಭದ್ರತಾ ವಿಚಾರಗಳನ್ನು ತೆಗೆದುಕೊಳ್ಳಿಲ್ಲ. ಇವತ್ತು ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಆದ್ರೂ ಕೂಡ ಅವರು ಪ್ರಯತ್ನವನ್ನು ಮುಂದುವರಿಸಿದ್ರು. 40% ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ರು, ಜೊತೆಗೆ PSA ಸ್ಕ್ಯಾಮ್ ಬಗ್ಗೆ ಮಾತನಾಡ್ತಿದ್ರು, ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಿದ್ರು. ಅಂದ್ರೆ ಅವರಿಗೆ ಇವರು ಏನೇ ಭಾವನಾತ್ಮಕ ವಿಚಾರವನ್ನು ಇಟ್ಕೊಂಡ್ರು ಕೂಡ ಈ ಚುನಾವಣೆಯಲ್ಲಿ ನಾವು ಅದನ್ನ ಆ ಭಾವನಾತ್ಮಕ ವಿಚಾರಗಳಿಗೆ ನಾವು ಎನ್ಕೇಶ್ ಮಾಡ್ಕೋಬಾರ್ದು, ಅದನ್ನ ಬೇರೆ ರೀತಿ ಪ್ರಯೋಗ ಮಾಡೋಕೆ ಎಂಬ ಕಾರಣಕ್ಕಾಗಿ ಇವರು ಅಭಿವೃದ್ಧಿ ವಿಚಾರವನ್ನು ಪ್ರಸ್ತಾಪ ಪಟೇಲ್. ಏನ್ ಗೊತ್ತಾ, ನಾನು ಅವಾಗಲೇ ಹೇಳಿದೆ, 99, 2004, 2008, 2013, 2018 ಈ ಎಲ್ಲಾ ಚುನಾವಣೆಗಳಲ್ಲೂ ಆ ಒಂದು ಫ್ಯಾಕ್ಟರ್ ಅಂತ ಅದನ್ನು ವಿಭಿನ್ನ ಆಯಾಮವನ್ನ ಜೋಡಿಸ್ಬಿಡ್ತಾ ಇತ್ತು. ಈಗ ನೀವು 2013 ನಲ್ಲಿ ತಗೊಂಡ್ರೆ 3 CM-ಗಳಾಗೋಗಿದ್ರು, ಅಸ್ಥಿರ ಸರ್ಕಾರ, ಏನೋ ಒಂಥರ ಅಸಮಾಧಾನ ಜನರಲ್ಲಿ, ಏನಪ್ಪ ಆಡಳಿತ ಅನ್ನೋದೇ ಸಿಗ್ಲಿಲ್ಲ, ನಮಗೆ ಗೊಂದಲದ ವಾತಾವರಣ. ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗೋಯ್ತು, ವೋಟಿಂಗ್ ಮೇಲೆ ಪ್ರಭಾವ ಬೀರುತ್ತೆ. 2018 ಸರ್ಕಾರ ಏನೋ ಮುಗೀತು, ಅದರಲ್ಲಿ ನಡೆದಂತ ಒಂದಷ್ಟು ಘಟನೆಗಳು, ಅದಾದ್ಮೇಲೆ ಯಡಿಯೂರಪ್ಪನವ್ರು ಬೇರೆ ವಾಪಸ್ ಬಂದಿದ್ರು, ಕೇಂದ್ರದಲ್ಲಿ ಮೋದಿ ಸರ್ಕಾರ ಇತ್ತು, ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿ ವರ್ಕ್ ಆಯ್ತು.
ಒಂದ್ ಪಕ್ಷ ಸ್ವಲ್ಪ ಮುನ್ನಡೆಯನ್ನ ಸಾಧಿಸೋದ್ರಲ್ಲಿ ಅದು ಯಶಸ್ಸನ್ನ ತಂದ್ಕೊಡ್ತು. ಈ ಬಾರಿಯ ಚುನಾವಣೆಯಲ್ಲಿ ಇತಿಹಾಸದ ಒಂದು ರೆಫರೆನ್ಸ್ ಇಟ್ಕೊಂಡು ನೀವು ಮಾತಾಡೋದಾದ್ರೆ ಆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಯಾವುದು? ನಿಮಗೆ ಈ ಹಿಂದೆ ಜಾತಿ ಆಧಾರದ ಮೇಲೆ ಚುನಾವಣೆಗಳು ನಡೀತಾ ಇದ್ವು. ನೀವು ಈ ಬಾರಿ ಗಮನಿಸಿ, ನೀವು ಲಿಂಗಾಯತ ಫ್ಯಾಕ್ಟರು, ನೀವು ಕಾಂಗ್ರೆಸ್ ಪಕ್ಷನ ಕೂಡ ಅತಿ ಹೆಚ್ಚು ಅದನ್ನ ಬಳಸ್ಕೊಳ್ಳಲಿಲ್ಲ, ಮತ್ತೆ ಬಿಜೆಪಿನೂ ಬಳಸ್ಕೊಳ್ಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ನಾವು ಬರೀ ಲಿಂಗಾಯತ ಅಂತ ಹೇಳಿದ್ರೆ ಬೇರೆ ಬೇರೆ ಜಾತಿಗಳು, ಅದು ಪ್ರಭಾವಿ ಒಕ್ಕಲಿಗ ಜಾತಿಗಳಿರ್ಬೋದು, ಕುರುಬ ಜಾತಿಗಳಿರ್ಬೋದು, ಈ ರಾಜ್ಯದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿ ಇರ್ಬೋದು, ಸಣ್ಣ ಸಣ್ಣ OBC ಕಮ್ಯುನಿಟಿಗಳು ಇರ್ಬೋದು, ಅವುಗಳ ಅಸಮಾಧಾನಕ್ಕೆ ನಾವು ತುತ್ತಾಗ್ತೀವಿ ಎಂಬ ಆತಂಕ ಕೂಡ ಎದುರಾಯ್ತು. ನಿಮಗೆ ಲಿಂಗಾಯತರೇ ಮಾತ್ರ ಓಟ್ ಹಾಕಿದ್ರೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ, ಎಲ್ಲರೂ ಕೂಡ ಸೇರಿದ್ರೆ ಮಾತ್ರ ಇಲ್ಲಿ ಸರ್ಕಾರ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಹಾಗಾಗಿ ನೀವು ಲಿಂಗಾಯತ ಇಶ್ಯೂಸ್ ನೋಡಿ, ಸಿದ್ದರಾಮಯ್ಯವರು ಲಿಂಗಾಯತರು CM ಭ್ರಷ್ಟು ಅನ್ನೋ ಒಂದು ವಿಚಾರನ ಇಟ್ಕೊಂಡ್ರು. ಆದ್ರೆ ಅದು ಕೇವಲ ಅವರ ಪ್ರಚಾರಕ್ಕೆ ಸೀಮಿತ ಆಯ್ತು. ಆದ್ರೆ ದೊಡ್ಡ ಮಟ್ಟದ ವೇವ್ನ ಕ್ರಿಯೇಟ್ ಮಾಡಿ ಒಂದು ಸಮುದಾಯವನ್ನ ಕಾಂಗ್ರೆಸ್ ವಿರುದ್ಧ ತಿರುಗಿ ನಿಲ್ಲಿಸುವಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ನಿಲ್ಲಿಲ್ಲ. ಯಾಕಂತ ಹೇಳಿದ್ರೆ, ಒಂದು ವೇಳೆ ನೀವು ಅದನ್ನ ಅಗ್ರೆಸಿವ್ ಆಗಿ ಹೋದ್ರೆ ಒಂದ್ ಕಡೆ ಬಹಳಷ್ಟು ಸುಮಾರು ಈ ರಾಜ್ಯದಲ್ಲಿ 40 ಕ್ಷೇತ್ರಗಳಲ್ಲಿ ಕುರುಬರು ನಿರ್ಣಾಯಕ ಮತದಾರಿದ್ದಾರೆ. 5,000ದಿಂದ ಹಿಡಿದು 50,000ದವರೆಗೆ ಮತದಾರಿದ್ದಾರೆ. ನೀವು ಅವರೆಲ್ಲ ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ತಿರುಗಿ ಬೀಳ್ಬೋದು. ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ ಚರ್ಚೆ ಆಗ್ಬೋದು, ಈ ವಿಚಾರ ಚರ್ಚೆ ಆಗ್ಬೋದು. ನಾವೇನು ಈ ರಾಜ್ಯದ ಮತದಾರ ಅಲ್ವಾ, ಇದು ಲಿಂಗಾಯತರು ಮಾತ್ರ ಇಲ್ಲಿ ಓಟ್ ಹಾಕೋರು ಅನ್ನೋ ಒಂದು ಚರ್ಚೆ ಆರಂಭ ಆಯ್ತು. ನೀವು ಸಾಮಾಜಿಕ ಜಾಲತಾಣ ತೆಗೆದು ನೋಡಿ, ಕಳೆದ ಒಂದು 15 ದಿವಸ ಲಿಂಗಾಯತ ವಿಚಾರ ಎತ್ತ ಈ ರಾಜ್ಯದಲ್ಲಿ ಲಿಂಗಾಯತರು ಮಾತ್ರ ಮತದಾರ ಎಂಬ ಚರ್ಚೆ ಆರಂಭ ಆಯ್ತು. ಅಂದ್ರೆ ಈ ಬಾರಿಯ ಸಾಮಾಜಿಕ ಜಾಲತಾಣ ಈ ಸಾರಿ ದೊಡ್ಡ ಪ್ರಭಾವವನ್ನು, ಅತಿರೇಕದ ಜಾತಿ ಅವಲಂಬನೆ ಕಡಿಮೆ ಆಯ್ತು, ಅತಿರೇಕ ಅನ್ನೋದಿಲ್ಲ. ಸಮೀಕರಣದ ವಿಚಾರಕ್ಕೆ ಬಂದಾಗ 89 ಅಲ್ಲಿ ಲಿಂಗಾಯತ ಪ್ಲಸ್ ಅಹಿಂದ ದೊಡ್ಡ ಫ್ಯಾಕ್ಟರ್ ಆಗಿ ಪರಿಣಮಿಸಿತ್ತು. 99 ಬಂದ್ರೆ ಲಿಂಗಾಯತ ಪ್ಲಸ್ ಒಕ್ಕಲಿಗ ಅಂತ ಬಂದಿತ್ತು, ಪ್ಲಸ್ ಅಹಿಂದ. ಬಟ್ ಈ ಸತಿ ಕಳೆದ ಬಾರಿ ಚುನಾವಣೆಯಲ್ಲೂ ನೋಡಿದ್ವಿ, ಆ ಲಿಂಗಾಯತ ಧರ್ಮ ಪ್ರತ್ಯೇಕ ಅದು ಕೂಡ ದೊಡ್ಡ ಫ್ಯಾಕ್ಟರ್ ಆಗಿ ವರ್ಕ್ ಆಯ್ತು. ಇಲ್ಲಿ ಲಿಂಗಾಯತ ಓಟ್ಗಳು ಕ್ರೋಢೀಕರಣ ಆಗ್ಬೇಕು ಅಂತಂದ್ರೆ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿದ್ದ ಯಡಿಯೂರಪ್ಪನವರು ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ ನಲ್ಲಿಲ್ಲ. ಒಕ್ಕಲಿಗರ ನಾಯಕ ಅಂತ ಗಮನಿಸಿದ್ರೆ ದೇವೇಗೌಡರು ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ ನಲ್ಲಿಲ್ಲ. ಇದು ಕೂಡ ಫ್ಯಾಕ್ಟರ್ ಆಗುತ್ತಾ? ನೀವು ಹೇಳ್ತಾ ಇದ್ದ ಹಾಗೆ ಜಾತಿ ಆಧಾರದ ಮೇಲೆ ಓಟ್ಗಳು ಕ್ರೋಢೀಕರಣ ಆಗದೆ ಇರೋದಕ್ಕೆ ಈ ಬಾರಿ ಎರಡು ಪ್ರಬಲ ಸಮುದಾಯದ ನಾಯಕರು ಆಕ್ಟಿವ್ ಚುನಾವಣಾ ಪಾಲಿಟಿಕ್ಸ್ ನಲ್ಲಿ. ಆಲ್ಸೋ ಅವಾಗ್ಲೇ ನಾನು ಕೇಳ್ದಂಗೆ DP ಸತೀಶ್ ಅವ್ರು ಹೇಳ್ದಂಗೆ ಈ ಚುನಾವಣೆಯ ಅನ್ಪ್ರೆಡಿಕ್ಟಬಿಲಿಟಿ ಇದೆಯಲ್ಲ, ಅದಕ್ಕೆ ಇದು ಒಂದು ಕಾರಣ ಅಂತ. ಯಾಕಂದ್ರೆ ಕ್ರೋಢೀಕರಣದ ಒಂದು ಆಧಾರ ಏನಿತ್ತು, ಆ ಆಧಾರಗಳೇ ಇವತ್ತು ಅಲ್ಲಾಡೋಗ್ಬಿಟ್ಟಿದೆ. ಅವರು ಸಕ್ರಿಯ ರಾಜಕಾರಣದಲ್ಲಿಲ್ಲ, ಸ್ಪರ್ಧಾತ್ಮಕ ರಾಜಕಾರಣದಲ್ಲಿಲ್ಲ. ದಟ್ ಇಸ್ ವಾಟ್ ಮೇಕ್ಸ್ ದಿಸ್ ಎಲೆಕ್ಷನ್ ಅ ಲಿಟಲ್ ಮೋರ್ ಅನ್ಪ್ರೆಡಿಕ್ಟಬಲ್. ನಿಮಗೆ ಕಾಂಗ್ರೆಸ್ ನಾವು ಹೇಳ್ಬೋದು ಬಜರಂಗ ದಳವನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆ ಎಲ್ಲರೂ ಘೋಷಣೆ ಮಾಡಿರ್ಬೋದು. ಆದ್ರೆ ಅದ್ರ ಹಿಂದೆನೂ ಕೂಡ ಒಂದು ರಾಜಕೀಯ ಇದೆ. ಕಾಂಗ್ರೆಸ್ನವರು ಅವರ ಸರ್ವೆಗಳಲ್ಲಿ ಸುಮಾರು 63 ಕಾನ್ಸ್ಟಿಟ್ಯೂನ್ಸಿಲಿ 5,000ದಿಂದ ಹಿಡಿದು 1 ಲಕ್ಷದವರೆಗೂ ಅಲ್ಪಸಂಖ್ಯಾತ ಎಕ್ಸಾಂಪಲ್ ನಿಮ್ ಪುಲಿಕೇಶಿ ನಗರದಲ್ಲಿ 1 ಲಕ್ಷ ಮತದಾರಿದ್ದಾರೆ. ಅವರಿಗೆ ಎಲ್ಲೊಂದ್ ಕಡೆ ಮತ್ತೆ ಹಿಜಾಬ್ ಮತ್ತು ಹಲಾಲ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಸರಿಯಾದ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳಲಿಲ್ಲ. ಕಾಂಗ್ರೆಸ್ ಪಕ್ಷದವರು ಇಂಟರ್ನಲ್ ಆಗಿ ಮುಸ್ಲಿಂ ಧರ್ಮಗುರುಗಳನ್ನ ಭೇಟಿಯಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಡೆಗಳ ಬಗ್ಗೆ, ಹಿಜಾಬ್ ಮತ್ತು ಹಲಾಲ್ ನಲ್ಲಿ ಅವರ ನಡೆಗಳ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೀವು ದೆಹಲಿಯಲ್ಲಿ ಮುಸ್ಲಿಂರ ಗುರುಗಳು ಅಂತ ಕರೆತಕ್ಕಂಥ ಬುಖಾರಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಭೇಟಿ ಮಾಡಿದಲ್ಲಿ ಕೂಡ ಕಾಂಗ್ರೆಸ್ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಳೆದ 1.5 ತಿಂಗಳಿಂದ CM ಇಬ್ರಾಹಿಂನವರು ಈ ರಾಜ್ಯದ ಅನೇಕ ಮೌಲ್ಯಗಳು ಧರ್ಮಗುರುಗಳನ್ನ ಭೇಟಿಯಾದ್ರು. ನಿಮಗೆ ಹಿಜಾಬ್ ಮತ್ತು ಹಲಾಲ್ ಸಂದರ್ಭದಲ್ಲಿ ನಿಮಗೆ ಪರವಾಗಿ ನಿಂತವರು, ನೇರವಾಗಿ ನಿಂತಂತವರು, ಬೋಲ್ಡ್ ಆಗಿ ಅಲ್ಪಸಂಖ್ಯಾತರ ಪರವಾಗಿ ನಿಂತವರು HD ಕುಮಾರಸ್ವಾಮಿ. ಕಾಂಗ್ರೆಸ್ನ ಸಿದ್ದರಾಮಯ್ಯ ಏನ್ ಹೇಳಿದ್ರು, ಕೋರ್ಟ್ ಡಿಸಿಷನ್ ನಾವು ಏನ್ ಬರುತ್ತೆ ನೋಡೋಣ ಅಂತಿದ್ರು. DK ಶಿವಕುಮಾರ್ ಅವರು ಮುಂದಕ್ಕೆ ನಾನು ಮಾತನಾಡ್ತೀನಿ, ಇದ್ರ ಬಗ್ಗೆ ನಾನು ಈಗೇನು ಮಾತಾಡಲ್ಲ ಅಂತಿದ್ರು. ಎಲ್ಲರೂ ಕೂಡ ಡಿಫೆನ್ಸಿವ್ ಆಗಿ ನಡೆದುಕೊಂಡ್ರು. ಹಾಗಾಗಿ ಇದು ಎಲ್ಲ ಒಂದ್ ಕಡೆ ನಮಗೆ ಅಲ್ಪಸಂಖ್ಯಾತ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಹಿನ್ನಡೆ ಆದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೆಂಬ ಆತಂಕದ ಕಾರಣಕ್ಕಾಗಿ ಆ ಒಂದು ವರ್ಡ್ ಬಜರಂಗ ದಳ ಅನ್ನೋ ವರ್ಡ್ ಅನ್ನು ಸೇರಿಸಿದ್ರು ಅಂತ ಹೇಳಲಾಗ್ತಿದೆ. ಅದು ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರು ಕೂಡ ಒಂದಷ್ಟು ವಿಶ್ವಾಸ ಮೂಡಿಸುವ ಒಂದು ಪ್ರಯತ್ನ ಕೂಡ ಅದಾಗಿತ್ತು ಅಂತ ಕೂಡ ಹೇಳಲಾಗ್ತಿದೆ. ರೈಟ್ ಅಲ್ಲ DP ಸರ್? ಅತಿರೇಕದ ಜಾತಿ ಅವಲಂಬನೆ ಇಲ್ಲಿವರೆಗೂ ನೀವಂತೂ ಎಷ್ಟು ಸತಿ ಹೇಳಿದಿರಿ, ಜಾತಿ ಉಪಜಾತಿಗಳ ಆಧಾರದ ಮೇಲೆನೆ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ, ಚುನಾವಣೆ, ಮತದಾನ ಕೂಡ. ರೈಟ್, ಈ ಬಾರಿ ಅದು ತಗ್ಗಿರೋ ಅಂತಿದ್ಯಾ ಇನ್ ಕಂಪ್ಯಾರಿಸನ್ ಟು ದಿ ಎಲೆಕ್ಷನ್ಸ್ ಆಫ್ ದ ಪಾಸ್ಟ್? ಯಾಕೆಂದ್ರೆ ಅವ ಪಟೇಲ್ ಹೇಳ್ದಂಗೆ ಒಂದೇ ಸಮುದಾಯದ ಉಚ್ಚಾರಣೆ ಮಾಡಿ ಇವರೇ ಅಂದ್ರೆ ಬೇರೆಯವ್ರು ಏನ್ ಮಾಡ್ಬೇಕು? ಪ್ಲೀಸ್. ಈಗ ನೋಡಿ, ಒಂದು ಜಾತಿ ತಗ್ಗಿಲ್ಲ, ಟಿಕೆಟ್ ಕೊಡೋದು ನೋಡಿದ್ರೆ ಜಾತಿ ಮೇಲೆ ಎಲ್ಲರೂ ಕೊಟ್ಟಿದ್ದಾರೆ ಈ ಸಲ. ಜಾತಿ ಬಿಟ್ಟು ಇನ್ನೇನನ್ನೂ ಉಪಯೋಗಿಸಿಲ್ಲ. ಜಾತಿ ಉಪಜಾತಿಯಲ್ಲಿ ಟಿಕೆಟ್ ಕೊಟ್ಟಿರೋದು, ಅದು ಬಿಟ್ಟು ಇನ್ನೇನನ್ನೂ ಕೊಟ್ಟಿಲ್ಲ. ಆದ್ರೆ ಏನಾಗಿದೆ ಅಂದ್ರೆ ರಾಜ್ಯಾದ್ಯಂತ ಪ್ರಚಾರ ಆಗೋ ಸಂದರ್ಭದಲ್ಲಿ ಜಾತಿಯನ್ನೇ ಮುಂದಿಟ್ಕೊಂಡು ಪ್ರಚಾರ ಮಾಡಕ್ಕೆ ಹೋಗಿಲ್ಲ ಈ ಸಲ. ಬೇರೆ ಫ್ಯಾಕ್ಟರ್ಗಳನ್ನು ಉಪಯೋಗಿಸಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನ್ಯಾರೇಟಿವ್ ಮೇಲೆ ಕೂಡ ಎಲೆಕ್ಷನ್ ಆಗ್ತಾ ಇಲ್ಲ. ನ್ಯಾರೇಟಿವ್ ಇದರಲ್ಲಿ ಲಾಸ್ಟ್ 1/3 ಪಾರ್ಟ್ ಮಾತ್ರ, ಫಸ್ಟ್ 2/3 ನಲ್ಲಿ ಇಲ್ಲ. ಜಾತಿ ಹೆಸರಲ್ಲೇ ಎಲೆಕ್ಷನ್ ಆಗ್ತಾ ಇರೋದು. ಯಾವ್ದಾದ್ರು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಲ್ಲಿ ಜಾತಿ ಉಪಜಾತಿಯಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಯಾಕೆ ಕಾಂಗ್ರೆಸ್ನವರಿಗೆ ಇಷ್ಟು ಹೋಪ್ ಬಂದಿದೆ ಅಂದ್ರೆ ಲಿಂಗಾಯತರ ವೋಟ್ ಆಗ್ತಾ ಇದ್ರು ಇಷ್ಟು ದಿನ. ಅಷ್ಟು ಜನ ಲಿಂಗಾಯತರ 108 ಉಪಜಾತಿ ಇದೆ. ಅಷ್ಟು ಜಾತಿಗಳು ಸಿಂಕಿಂಗ್ ದ ಡಿಫರೆನ್ಸಸ್. ನಾವು ಲಿಂಗಾಯತರು ನಾವು ಒಂದೇ ಒಂದು ಹೆಸರಲ್ಲಿ ವೋಟ್ ಆಗ್ತಾ ಇದ್ರು.
ಈ ಸಲ ಲಿಂಗಾಯತರುಗಳು ಉಪಜಾತಿಗಳ ಲೆಕ್ಕದಲ್ಲಿ ಓಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ತರ ವಾಸನೆ ಕಾಂಗ್ರೆಸ್ಸಿಗೆ ಬಂದಿದೆ. ಪಂಚಮಸಾಲಿಗಳು, ಬಣಜಿಗರು, ಗಾಣಿಗರು, ಸಾಧರು, ಮಲೆಗೌಡರು ಎಲ್ಲ ಅವ್ರವ್ರ ಜಾತಿ ಲೆಕ್ಕದಲ್ಲಿ ಓಟ್ ಹಾಕ್ತಾರೆ. ವೀರಶೈವರೆಲ್ಲ ಅವರೆಲ್ಲ ಒಗ್ಗಟ್ಟಾಗಿ ಲಿಂಗಾಯತರು ಒಂದು ಓಟ್ ಹಾಕಲ್ಲ ಅಂತ ಅವ್ರಿಗೆ ಬಂದ್ಬಿಟ್ಟಿದೆ. ಅದು ಬಂದಾಗ ಲಾಭ ಯಾರಿಗಾಗುತ್ತೆ? ಕಾಂಗ್ರೆಸ್ಸಿಗಾಗುತ್ತೆ. ಅಷ್ಟು ಜನ ಒಗ್ಗಟ್ಟಾಗಿದ್ರೆ ಬಿಜೆಪಿ ಹಾಕ್ತಾ ಇದ್ರು ಅಂತ. ಆದ್ರಿಂದ ಜಾತಿ ಅಂದ್ರೆ ಈ ಬರೀ ಲಿಂಗಾಯತ ಜಾತಿ ಅಂತ ಹೇಳ್ಕೊಂಡು ಮಾಡಕ್ಕಾಗ್ತಾ ಇಲ್ಲ. ನನ್ನ ಪ್ರಕಾರ ಈಗ ಒಂದು ಜಾತಿ ಅನ್ನೋದು ಬಹುಶಃ ಉಪಜಾತಿ ಮಟ್ಟಕ್ಕೆ ಹೋಗಿರಬೇಕು. ಉಪಜಾತಿ ಮಟ್ಟಕ್ಕೆ ಹೋದಾಗ ರಾಜ್ಯ ಮಟ್ಟದಲ್ಲಿ ಬರಲ್ಲ. ಅವ್ರ ಪ್ರಭಾವ ಎಲ್ಲಿದೆ ಆ ಕ್ಷೇತ್ರಗಳಲ್ಲಿ ಮಾತ್ರ ಅದು ನಡೆಯುತ್ತೆ. ಈಗ ಶಿಕಾರಿಪುರದ ಉದಾಹರಣೆ ತಗೊಳ್ಳಿ, ಅಲ್ಲಿ ವಿಜೇಂದ್ರ ಎಲೆಕ್ಷನ್ ನಿಂತಿದ್ದಾರೆ. ಈಗ ಒಂದು ತಿಂಗಳು ಮೊದಲೇನಿತ್ತು, ವಿಜೇಂದ್ರ ಆರಾಮಾಗಿ ಗೆಲ್ತಾರೆ, ಯಾರು ನಿಂತರೂ ತೊಂದರೆ ಇಲ್ಲ, ಎಲೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತಿತ್ತು. ಕಾಂಗ್ರೆಸ್ ಅಲ್ಲಿ ನಾಗರಾಜ್ ಗೌಡ ಅಂತ ಒಬ್ರು ಇದ್ದಾರೆ, ಅವ್ರು ಸಾಧು ಲಿಂಗಾಯತರು. ಅವ್ರು ಬಂದು ಟಿಕೆಟ್ ಕೇಳಿದ್ರು, ನನಗೆ ಕೊಡಿ, ಯಡಿಯೂರಪ್ಪನ ಮಗನ್ ಸೋಲಿಸ್ತೀನಿ ಅಂತ. ಯಾವುದೋ ಕಾರಣಕ್ಕೆ ಕಾಂಗ್ರೆಸ್ ಅವರು ಕೊಡ್ಲಿಲ್ಲ. ಒಬ್ಬ ಕುರುಬರು ಮಾಲ್ಟೇಶನ್ ಅವರು ಟಿಕೆಟ್ ಕೊಟ್ಟರು. ಹಿಂದಿನ ಸಲ ಯಡಿಯೂರಪ್ಪನವರಿಗೆ ಸೋತಿದ್ರು, ಆದ್ರೂ 52,000 ಓಟ್ ತಗೊಂಡಿದ್ರು. ನಾಗರಾಜ್ ಗೌಡರು ಓಪನ್ ಆಗಿ ಅಲಿಗೇಷನ್ ಮಾಡಿದ್ರು, ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನವರಿಗೆ ಡೀಲ್ ಆಗಿದೆ, ಸಿದ್ದರಾಮಯ್ಯನವರಿಗೆ ಉರ್ಣದಲ್ಲಿ ಹೆಲ್ಪ್ ಮಾಡೋಕ್ಕಾಗಿ ಇಲ್ಲಿ ಕುರುಬರು ನಿಲ್ಲಿಸಿದ್ದಾರೆ, ನನಗೆ ಕೊಟ್ಟಿದ್ರೆ ಸೋಲಿಸ್ತಾ ಇದ್ದೆ ಅಂತ ಅವರಿಗೆ ಬಂಡಾಯ ನಿಂತಿದ್ದಾರೆ. ಈಗ ವಿಜೇಂದ್ರ ಕಡೆಯವರು ಹೇಳ್ತಾ ಇರೋದನ್ನು ಕೆಲವು ಇನ್ಸೈಡರ್ಸು, ಈ ಮನುಷ್ಯ ಸಾಧು ಲಿಂಗಾಯತರು ಎಲ್ಲ ಓಟ್ಗಳನ್ನು ತಗೊಂಡ್ಬಿಟ್ರೆ ತಮಗೆ ತೊಂದರೆ ಆಗುತ್ತೆ ಅಂತ. ಈಗ ಲಿಂಗಾಯತರ ಲೆಕ್ಕದಲ್ಲಿ ಓಟ್ ಹಾಕಿದ್ದಿದ್ರೆ ಲಿಂಗಾಯತರ ಪ್ರಬಲ ನಾಯಕ ಯಡಿಯೂರಪ್ಪ ತಾನೆ, ಯಡಿಯೂರಪ್ಪನ ಬಂಗಡಿಗೆ ಓಟ್ ಹಾಕಬೇಕಾಗಿತ್ತು. ಈಗ ಆ ಲೆಕ್ಕದಲ್ಲಿ ಓಟ್ ಹಾಕ್ತಾ ಇಲ್ಲ, ಅವರು ಬೇರೆ ಕಾರಣಕ್ಕೆ ಓಟ್ ಹಾಕ್ತಾ ಇದ್ದಾರೆ ತಾನೆ. ಅದ್ರ ಲಾಭ ಕಾಂಗ್ರೆಸ್ಗೆ ಆಗುತ್ತೆ. ಆ ರೀತಿ ಒಂದು ವೇಳೆ ಆದ್ರೆ ಎಲ್ಲಾ ಕಡೆ ಮತದಾನ. ಆದ್ರಿಂದ ಈ ಸ್ಥಳೀಯ ಮಟ್ಟಗಳಲ್ಲಿ, ಕ್ಷೇತ್ರ ಮಟ್ಟಗಳಲ್ಲಿ ಜಾತಿ ಉಪಜಾತಿಯಲ್ಲಿ ಚುನಾವಣೆ, ಉಪಜಾತಿ ಲೆಕ್ಕದಲ್ಲಿ ಚುನಾವಣೆ ನಡೀತಾ ಇದೆ. ಈಗ ಇನ್ನೊಂದು ನಡೀತಾ ಇರೋದು ನಾನು ಅಬ್ಸರ್ವ್ ಮಾಡಿರೋದು, ಇಟ್ಸ್ ಎ ಬ್ಯಾಕ್ ಟು ಬೇಸಿಕ್ ಸೆಲೆಕ್ಷನ್ ಅಂತ ಅನ್ಸುತ್ತೆ. ಈ ಬ್ಯಾಕ್ ಟು ಬೇಸಿಕ್ ಸೆಲೆಕ್ಷನ್ ಅಂದ್ರೆ ಫೈನಲ್ ಏನ್ ಬೇಕು ನಿಮಗೆ ಸೌಲಭ್ಯಗಳು ಬೇಕು. ನಿಮ್ಗೆ ಅಕ್ಕಿ ಬೇಕು, ನೀರು ಬೇಕು, ಕರೆಂಟ್ ಬೇಕು, ರಸ್ತೆ ಬೇಕು, ಮನೆ ಬೇಕು, ಇವೆಲ್ಲ ಬ್ಯಾಕ್ ಟು ಬೇಸಿಕ್ಸ್. ಕ್ಯಾಸ್ಟ್ ಧರ್ಮ ಎಲ್ಲ ಮೀರಿದ್ದು, ರೋಟಿ ಕಪಡ ಮಕಾನ್ ಆ ತರದ್ದು ಎಲೆಕ್ಷನ್. ಅದನ್ನೇ ಗಮನ ಇಟ್ಕೊಂಡು ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇದು ಎಲ್ಲಾ ಜಾತಿ ಧರ್ಮಕ್ಕೆ ಅನುಕೂಲ ಆಗಂತದ್ದು. ಆದ್ರಿಂದ ಈ ಕೆಳ ಜಾತಿಗಳು, ಕೆಳ ವರ್ಗದ ಜನ ಇರ್ತಾರಲ್ಲ, ಬಡವರು, ಅವರು ಬ್ರಾಹ್ಮಣರು ಇರ್ಬೋದು, ಎಸ್ಸಿಗಳು ಇರ್ಬೋದು, ಇನ್ಯಾರೇ ಇರ್ಬೋದು, ಮುಸ್ಲಿಮರು, ಕ್ರಿಶ್ಚಿಯನ್ರು ಇರ್ಬೋದು, ಕೆಳ ಮಧ್ಯಮ ವರ್ಗ ಮತ್ತು ಬಡವರು, ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಜಾತಿಯನ್ನು ಬಿಟ್ಟು ನಮ್ಗೆ ಅನುಕೂಲ ಆಗುತ್ತೆ ಅಂತ ವೋಟ್ ಹಾಕ್ಬಿಟ್ರೆ ಈ ಚುನಾವಣೆಯಲ್ಲಿ ಚುನಾವಣಾ ಫಲಿತಾಂಶ ಏನ್ ಬೇಕಿದ್ರು ಆಗ್ಬೋದು. ಯಾಕಂದ್ರೆ ಸುಮಾರು 50% ವೋಟರ್ಸ್ ಅವರೇ ಇರೋದು ಈ ರಾಜ್ಯದಲ್ಲಿ. ಸರ್ ಅಲ್ಲ, ಬರೀ ಅವ್ರು ಮಾತ್ರ ಅಲ್ವಲ್ಲ ಸರ್ ಕೊಟ್ಟಿರೋದು, ಅಲ್ಲ ಬೇರೆಯವರು ಕೊಟ್ಟಿದ್ದಾರೆ. ಈಗ ಬಿಜೆಪಿನರಿಗೆ ಬಿಜೆಪಿ ಇದನ್ನೇ ಏನೋ ಫ್ರೀ ಬೀಸು, ರೇವಡಿ ಅಂತೆಲ್ಲ ಕರೀತಾ ಇದ್ರು. ಈಗ ಅವರೇ ಅದನ್ನು ಕೊಡುವಂತ ಪರಿಸ್ಥಿತಿ ಬಂತು. ಅತಿ ಹೆಚ್ಚು ಈ ವೆಲ್ಫೇರ್ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದು ಜೆಡಿಎಸ್ ಮಾಡಬಹುದು. ಅದಕ್ಕೂ ಮುಂಚೆ ಕೂಡ ದೇ ಕ್ಯಾನ್ ಪ್ರಾಮಿಸ್ ದ ಮೂನ್. ಯಾಕೆಂದ್ರೆ ಅವರಿಗೆ 113 ಸೀಟ್ ಬರಲ್ಲ, ಅವ್ರು ಏನ್ ಬೇಕಿದ್ರು ಹೇಳ್ಬೋದು. ಈ ಬಿಜೆಪಿ ಕಾಂಗ್ರೆಸ್ನವರಿಗೆ ಫುಲ್ಫಿಲ್ ಮಾಡೋಂತ ಮಾತ್ರ ಹೇಳಕ್ ಸಾಧ್ಯ. ಆದ್ರೆ ಅತಿ ಹೆಚ್ಚು ವೆಲ್ಫೇರ್ ಸ್ಕೀಮು, ಫ್ರೀ ಬಿ ಏನಾದ್ರು ಕರೀರಿ ನೀವು, ಅದನ್ನು ಮಾಡ್ಕೊಂಡು ಆಗ್ತಾ ಇರೋ ಚುನಾವಣೆ ಕೂಡ ಇದೆ. ಸರ್ ಫ್ರೀ ಬೀಸ್ ಅಂದಾಗ ಒಂದು ಲೆಕ್ಕಾಚಾರ, ಒಂದು ಮಹಿಳೆ ಮಾತಾಡ್ತಿದ್ದು ನಾನು ಕೇಳಿಸ್ಕೊಂಡೆ ನೋಡಿ. 2,000 ರೂಪಾಯಿ ಅಕೌಂಟ್ ಬರುತ್ತೆ, 10 kg ಅಕ್ಕಿ ಸಿಗುತ್ತೆ, ಅಲ್ಲೊಂದು 500 ರೂಪಾಯಿ ಖರ್ಚು ಉಳಿತು. ಬಸ್ ಪಾಸ್ ಫ್ರೀ ಆಗಿ ಯಾವುದೇ ಪಕ್ಷ ಕೊಟ್ಟರು ಕೂಡ ಬಸ್ ಪಾಸ್ ಫ್ರೀ ಆಗಿ ಕೊಟ್ಟರೆ 500 ರೂಪಾಯಿ, ಅಲ್ಲಿಗೆ 3,000 ರೂಪಾಯಿ ಆಯ್ತು. ಮನೇಲೊಬ್ಬ ನಿರುದ್ಯೋಗಿ ಇದೆ, ಅವ್ನಿಗೆ 3,000 ರೂಪಾಯಿ ಲೆಕ್ಕ ಹಾಕಿದ್ರೆ 10,000 ರೂಪಾಯಿ ನನಗೆ ಸಂಬಳ ಬರ್ತಿದ್ರೆ 7,000 ರೂಪಾಯಿ ನನಗೆ ಉಳಿತಾಯ ಆಗ್ಬಿಡ್ತು. ಉಳಿತಾಯ. ಈ ಲೆಕ್ಕಾಚಾರ ಕೇವಲ ಒಬ್ಬ ಮಹಿಳೆಗೆ ಮಾತ್ರ ಸೀಮಿತವಾಗಿ ಇಲ್ವಾ ಅಂತ ಹೇಳಿ. ಅಲ್ಲ, ಇದೇ ಏನಾದ್ರು ಕ್ಲಿಕ್ ಆಗ್ಬಿಟ್ರೆ ಕಾಂಗ್ರೆಸ್ನವರಿಗೆ ಅಡ್ವಾಂಟೇಜ್ ಅದು. ಯಾಕಂದ್ರೆ ಕಾಂಗ್ರೆಸ್ನವರು ಬಹುಶಃ ಒಂದು ಸೋಷಿಯಾಲಜಿಕಲ್ ಸ್ಟಡಿ ಮಾಡಿರ್ಬೇಕು ಅವ್ರು ಬಹುಶಃ ಇದನ್ನು ಮಾಡೋ ಬದಲು. ಜನರಿಗೆ ಏನ್ ಬೇಕು, ಏನ್ ವರ್ಕ್ ಆಗುತ್ತೆ ಅಂತ. ನಾನು ಮೊದಲನೇ ಹೇಳ್ದಂಗೆ ಅವರು ಬಹಳ ಆರ್ಗನೈಸ್ಡ್ ಆಗಿ ಕ್ಯಾಂಪೇನ್ ಮಾಡಿದ್ದಾರೆ. ರಿಸಲ್ಟ್ ಏನಾಗುತ್ತೆ ಗೊತ್ತಿಲ್ಲ. ಏನಾದ್ರೂ ಇಷ್ಟು ಮಾಡಿ ಕೂಡ ಕಾಂಗ್ರೆಸ್ ಅವ್ರು ಸೋತ್ರೆ ಬಹುಶಃ ಅವ್ರು ಇನ್ನು ಮುಂದೆ ಯಾವ ಚುನಾವಣೆ ಕಂಟೆಸ್ಟೇ ಮಾಡಕ್ ಹೋಗಲ್ಲ ಅವರು. ಅಲ್ಲ ಸರ್, ಮತದಾರನ ಮನಸ್ಸು ಮತ್ತೆ ಕಲ್ಪನೆನಲ್ಲಿ ಜಾಗ ಮಾಡ್ಕೋಬೇಕು. ನಾನ್ ಕೇಳಿದ್ ಸರ್, ಸಾಮಾಜಿಕವಾಗಿ ನೀವು ಹೇಳಿದ್ರೆ ಇಷ್ಟೆಲ್ಲ ಆದ್ರೆ ಕಾಂಗ್ರೆಸ್ಗೆ ಅನುಕೂಲ ಆಗ್ಬೇಕು. ನನ್ನ ಪ್ರಶ್ನೆ ಅವತ್ತು ಇದ್ದಿದೆ, ಇವತ್ತು ಅದೇ. ಪದವೀಧರ ನಿರುದ್ಯೋಗಿ ಮನೆಯಲ್ಲಿದ್ದಾನೆ, ಅವ್ನಿಗೆ 3,000 ರೂಪಾಯಿ. ಅವನೊಂದು ಮದುವೆ ಆಗ್ಬಿಟ್ಟಿರ್ತಾನೆ, ಪಾಪ ವಯಸ್ಸಾಗ್ತಿದೆ, ತಡೆಯೋದಂಗೆ ಕೆಲಸ ಇಲ್ಲ ಅಂತ ಮದುವೆ ಆಗದಂತ ಕೂರಲ್ಲ. ಆಗ ಆ ಲೇಡಿಗೆ ಗೃಹಿಣಿ ಅಂತ ಹೇಳಿ 2,000 ರೂಪಾಯಿ, 10 kg ಅಕ್ಕಿನೂ ಕೊಟ್ರಿ, ಆ ಕರೆಂಟು ಕೊಟ್ರಿ. ಸರ್ ಯಾಕೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು ಆಚೆ? ಮನೇಲಿ ಆರಾಮಾಗಿ ಇದ್ಬಿಡ್ತೀರಿ ಸರ್. ಒಂದು ಗ್ರಾಮೀಣ ಭಾಗದಲ್ಲಿ 5,000 ರೂಪಾಯಿ ಸರ್, ನೀವು ಒಪ್ತೀರಿ? ನೀವು ಒಂದು ಸಣ್ಣ ಪಟ್ಟಣದ ಜೀವನ ನೋಡಿ ಬಂದಿರೋರು, 5,000 ರೂಪಾಯಿ ಇಸ್ ಗುಡ್ ಎನಫ್. ಅಲ್ಲ, ಅದು ಕರೆಕ್ಟ್. ತಮಿಳುನಾಡಲ್ಲಿ ಈ ರೀತಿ ವೆಲ್ಫೇರ್ ಸ್ಕೀಮ್ಗಳು 50 ವರ್ಷದಿಂದ ಇದೆ. ತಮಿಳುನಾಡಿನಲ್ಲಿ ಜನರು ವಾದನೆ ಅದು. ಈಗ ಮೊದಲು ಅತಿ ಹೆಚ್ಚು ವಲಸೆ ಕಾರ್ಮಿಕರು ಎಲ್ಲ ಬರ್ತಾ ಇದ್ರು, ತಮಿಳುನಾಡಿನಲ್ಲಿ ಇದ್ರು. ಈ ನಮ್ಮ ರಾಜ್ಯಗಳಿಗೆ ಈಗ ಯಾರು ಬರಲ್ಲ. ತಮಿಳುನಾಡಲ್ಲಿ ಕೂಲಿ ಕೆಲಸ ಮಾಡಕ್ಕೆ ಯಾರು ಬರ್ತಾರೆ? ಉತ್ತರ ಭಾರತದಿಂದ ಜನ ಬರ್ತಾರೆ. ಈಗ ಅಲ್ಲಿ ಜನ ಯಾರು ಮಾಡಲ್ಲ. ಅದು ಎಷ್ಟು ಸರಿ ತಪ್ಪು ನನಗೆ ಗೊತ್ತಿಲ್ಲ, ಯಾಕೆ ನಾನೇನು ಹೋಗಿ ಸ್ಟಡಿ ಮಾಡಿಲ್ಲ. ಅಲ್ಲಿ ಜನ ಹೇಳೋದು ಈ ವೆಲ್ಫೇರ್ ಸ್ಕೀಮ್ಗಳಿಂದಾಗಿ ತಮಿಳುನಾಡಲ್ಲಿ ಯಾರು ಕೆಲಸನೇ ಮಾಡಲ್ಲ ಈಗ, ಅದಕ್ಕೆ ಹೊರಗಡೆಯಿಂದ ಜನ ಕರ್ಕೊಂಡು ಬರ್ತಾ ಇದೀವಿ ಅಂತ ಹೇಳ್ತಾರೆ. ಅದನ್ನ ನಾವು ವಸ್ತುನಿಷ್ಠವಾಗಿ ಸ್ಟಡಿ ಮಾಡಬೇಕು. ಇವ್ರು ಮಾತು ಕೇಳ್ಕೊಂಡು ಮಾಡಕ್ಕಾಗಲ್ಲ ಅದು ಏನಾಗಿದೆ ಅಂತ. ಅಥವಾ ಅಲ್ಲಿ ಜನಗಳು ಕೂಡ ಗ್ರಾಜುಯೇಟ್ ಆಗಿ ಅಥವಾ ಇನ್ನೇನಾಗಿ ಬೇರೆ ಕೆಲಸಗಳಿಗೆ ಮೂವ್ ಆಗಿದ್ದಿರಬಹುದು. ಹೈಲಿ ಅರ್ಬನೈಸ್ ಆಗಿದೆ. ಆದ್ರಿಂದ ನಮ್ಮಲ್ಲೂ ಅದೇ ಪರಿಸ್ಥಿತಿ ಬರ್ಬೋದು ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಆದ್ರೆ ಈ 3 ಪಕ್ಷಗಳು ಇದನ್ನ ಅನೌನ್ಸ್ ಮಾಡಿರೋದ್ರಿಂದ ಒಬ್ರಿಗೂ ಇನ್ನೊಬ್ರು ಬೈಕೊಂಡು ಏನು ಅರ್ಥ ಇಲ್ಲ ಅದರಲ್ಲಿ. ಸರ್ ಲಾಸ್ಟ್ ರೌಂಡ್ ಕರ್ನಾಟಕ ಅನ್ನೋ ಫ್ಯಾಕ್ಟರ್, ಫಸ್ಟ್ ಲಾಸ್ಟ್ ರೌಂಡ್ ಆಫ್ ಕಮೆಂಟ್ಸ್ ತಗೊಂಡು ಒಂದು ಬ್ರೇಕ್ ಹೋಗಿ ಬರ್ತೀನಿ. ಕರ್ನಾಟಕ ಅನ್ನೋ ಕೆ ಫ್ಯಾಕ್ಟರ್, ಚಿದಾನಂದ್ ಪಟೇಲ್ ಇಂದ ಶುರು ಮಾಡೋಣ. ಈ ಕೆ ಫ್ಯಾಕ್ಟರ್ ಇದೆಯಲ್ಲ ಪಟೇಲ್,
ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ನಿಮ್ಮ ಅನುಭವದಲ್ಲಿ? ಇಲ್ಲಿ ಫಲಿತಾಂಶ ಅದರ ಎಫೆಕ್ಟ್ ಏನು ನ್ಯಾಷನಲ್ ಅಂಡ್ ಸ್ಟೇಟ್? ಕಾಂಗ್ರೆಸ್ಗೆ ಕರ್ನಾಟಕದ ಗೆಲುವು ಅನಿವಾರ್ಯ. ಯಾಕಂತ ಹೇಳಿದ್ರೆ ಕರ್ನಾಟಕದ ಗೆಲುವಿನ ಮುಖಾಂತರ ಅವರು 2024ರ ಲೋಕಸಭೆ ಚುನಾವಣೆಯನ್ನ ಅವರು ಎದುರಿಸಬೇಕು ಮತ್ತು ಅಣಿಯಾಗಬೇಕು. ಇದು ಸೆಮಿಫೈನಲ್ ಕಾಂಗ್ರೆಸ್ ಹೈಕಮಾಂಡ್ಗೆ. ಜೊತೆ ಕರ್ನಾಟಕ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಈ ಚುನಾವಣೆಯಿಂದ ನಿವೃತ್ತಿ ಆಗ್ತಾರೆ. ಅದು ಆರ್ ವಿ ದೇಶಪಾಂಡೆ ಇರ್ಬೋದು, ಕಿಮ್ಮನೆ ರತ್ನಾಕರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅನೇಕ ನಾಯಕರು ನಿವೃತ್ತಿ ಆಗ್ತಾರೆ. ಜೊತೆಗೆ ಕರ್ನಾಟಕ ಗೆಲುವು ಇದೆಯಲ್ಲ, ಅದು ಬೇರೆ ಬೇರೆ ರೀತಿ ಬೂಸ್ಟ್ ಅನ್ನು ಕೊಡುತ್ತೆ. ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಬೇರೆ ರಾಜ್ಯಗಳ ಒಂದು ಮೆಸೇಜ್ ಅನ್ನು ಪಾಸ್ ಮಾಡುತ್ತೆ. ಒಂದಷ್ಟು ಕಾಂಗ್ರೆಸ್ಸಿಗರಿಗೆ ಒಂದಷ್ಟು ಉತ್ಸಾಹ ಮತ್ತು ಹುಮ್ಮಸ್ಸು, ನಾವು 2024ರ ಚುನಾವಣೆಯನ್ನು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಆ ಟೀಮ್ ನ ಎದುರಿಸಬಹುದು ಎಂಬ ಒಂದು ವಿಶ್ವಾಸ ಇದರಿಂದ ಮೂಡುತ್ತೆ. ಇನ್ನು ಭಾರತೀಯ ಜನತಾ ಪಕ್ಷಕ್ಕೆ ಇದೆಯಲ್ಲ, ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಣ್ಣ ಸಣ್ಣ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗ್ತವೆ. ಆ ಮುಖಾಂತರ 2024ರ ಚುನಾವಣೆಯಲ್ಲಿ ಒಂದು ದೊಡ್ಡ ಆರ್ಗನೈಸ್ ನಮ್ಮ ವಿರುದ್ಧ ತಿರುಗಿ ನಿಲ್ಲುವ ಸಾಧ್ಯತೆ ಇದೆ ಎಂಬ ಆತಂಕ ಎದುರಾಗಿದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 19 ಸಾರ್ವಜನಿಕ ಸಭೆಯನ್ನು ಮಾಡ್ತಾರೆ, 6 ರೋಡ್ ಶೋಗಳನ್ನು ಮಾಡ್ತಾರೆ. ನೀವು ಗಮನಿಸಬಹುದು, ನೀವು ಹತ್ತತ್ರ 9,000 ಸಾರ್ವಜನಿಕ ಸಭೆಗಳಾಗಿದ್ದಾವೆ. ಎಲ್ಲ ಲೀಡರ್ಗಳು ಬಂದಿದ್ದಾರೆ. ಬಿಜೆಪಿ ಎಲ್ಲಾ ಲೀಡರ್ಗಳು ಬಂದು ಸಣ್ಣ ಸಣ್ಣ ಗಲ್ಲಿನೂ ಕೂಡ ಬಿಟ್ಟಿಲ್ಲ. ಅವರಿಗೆ ಎಷ್ಟು ದೊಡ್ಡ ಪ್ರಚಾರ ಸಭೆಯನ್ನು ಯಾವ ಪಕ್ಷದವರು ಯಾರು ಮಾಡಿರಲಿಲ್ಲ ಇಲ್ಲಿ ತನಕ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ 3 ಜನ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ, ಸಿದ್ದರಾಮಯ್ಯ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ, ಎಂ ಬಿ ಪಾಟೀಲ್ ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ನ ಬೇರೆ ಹಂತದ ನಾಯಕರುಗಳು ಕೂಡ ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಬಿಜೆಪಿಯಲ್ಲೂ ಅಷ್ಟೇ ಅಷ್ಟು ಜನ, ಮೋದಿ ಅವರು, ಅಮಿತ್ ಶಾ, ನಡ್ಡಾ ಅವರು, ಬೇರೆ ನಾಯಕರುಗಳು, ಯೋಗಿ ಅವರು ಬಂದ್ರು, ಆಮೇಲೆ ಅಣ್ಣಾಮಲೈ ಇಲ್ಲೇ ಇದ್ರು, ಯಡಿಯೂರಪ್ಪನವರು ಎಲ್ಲ ಕಡೆ ಹೋಗಿದ್ದಾರೆ, ಬೊಮ್ಮಾಯಿ ಅವರು ಕೂಡ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಆದ್ರಿಂದ ಆ ಹಂತ ದೊಡ್ಡ ಪ್ರಚಾರ ನಡೆದಿದೆ. ಜೆಡಿಎಸ್ ಅಲ್ಲಿ ಅವರಿದ್ದು ಒಬ್ಬರೇ ನಾಯಕರು ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಆದ್ರೆ ಇಡೀ ಚುನಾವಣೆಯಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಲಾಸ್ಟ್ 1 ವರ್ಷದಿಂದ ಪ್ರಚಾರವನ್ನೇ ಮಾಡ್ತಾ ಇದ್ದಾರೆ, ಬೇರೆ ಏನೂ ಮಾಡ್ತಾ ಇಲ್ಲ. ಕರ್ನಾಟಕದ ಎಲ್ಲ 224 ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡಿದ ಏಕೈಕ ದೊಡ್ಡ ಲೀಡರ್ ಬಹುಶಃ ಅವರೊಬ್ಬರೇ. ಅತಿ ಹೆಚ್ಚು ಪ್ರಚಾರ ಮಾಡಿದ್ದಾರೆ ಅವರು. ಮತ್ತೆ ಅವರಿಗೆ ಕೂಡ ಈ ಚುನಾವಣೆಯಲ್ಲಿ ಈ ರೀತಿ ಪ್ರಚಾರ ಮಾಡೋದು ಅನಿವಾರ್ಯ ಆಯಿತು. ಕುಮಾರಸ್ವಾಮಿ ಅವರಿಗೆ ಗೊತ್ತು, ದೇವೇಗೌಡರಿಗೆ 91 ವರ್ಷ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ದೇವೇಗೌಡರು ಲೀಡ್ ಮಾಡ್ತಾರೆ ಅಂತ ಕೊನೆ ವಿಧಾನಸಭಾ ಚುನಾವಣೆ ಬಹುಶಃ ಇದು. ಆ ಕಾರಣದಿಂದ ಈಗ ಜೆಡಿಎಸ್ ಏನಾದ್ರು ಸೋತ್ರೆ, ಸಂಪೂರ್ಣವಾಗಿ ನೆಲಕಚ್ಚಿದರೆ ಪಕ್ಷದ ಅಸ್ತಿತ್ವನೇ ಮುಗೀತು. ಈಗ ಏನಾದರೂ 40-45 ಸೀಟ್ಗೆ ಹಂಗ್ ಅಸೆಂಬ್ಲಿ ಆದರೆ ಪೋಸ್ಟ್ ದೇವೇಗೌಡ ಸಿನಾರಿಯೋದಲ್ಲಿ ಪಕ್ಷವನ್ನ ತಾನು ಸ್ವಲ್ಪ ಬಲಪಡಿಸಬಹುದು ಅನ್ನೋ ಉದ್ದೇಶದಿಂದ ಅವ್ರು ಮಾಡಿದ್ದಿರಬಹುದು. ಅಥವಾ ಅವ್ರಿಗೆ ಇನ್ನೇನಾದ್ರು ಗೊತ್ತಿರಬಹುದು, ಜಾತಿ ಧ್ರುವೀಕರಣ ಆಗ್ತಾ ಇದೆ, ಕೆಲವರು ವಾಪಸ್ ಬರ್ತಾರೆ ಅಂತೆಲ್ಲ ಅಂದ್ಕೊಂಡು ಇದ್ದಿರಬಹುದು. ಅಥವಾ ಇಡೀ ಕಾಂಗ್ರೆಸ್ ಜೊತೆ ಮುಸ್ಲಿಮರುಗಳು ಕೆಲವರು ಸಮಾಜ ಬರಬಹುದು, ಆದ್ರಿಂದ ಸೀಟ್ ಜಾಸ್ತಿ ಬರ್ಬೋದು ಅಂತ ಅವರು ಅಂದ್ಕೊಂಡಿದ್ದಿರಬಹುದು. ಆದ್ರೆ ಈಗಿನ 1 ತಿಂಗಳ ಪರಿಸ್ಥಿತಿ ನೋಡಿದ್ರೆ ಆ ತರ ಆದ ಏನು ಕಾಣ್ತಾ ಇಲ್ಲ. ಈಗ ರಿವರ್ಸ್ ಧ್ರುವೀಕರಣ ಆದಂಗೆ ಕಾಣ್ತಾ ಇದೆ ನೋಡಿದ್ರೆ. ರಿವರ್ಸ್ ಧ್ರುವೀಕರಣ. ಸ್ಮಿತಾ, ನಿಮ್ಮ ಅನುಭವದಲ್ಲಿ ಕರ್ನಾಟಕದ ಚುನಾವಣೆ ರಾಷ್ಟ್ರ ರಾಜಕಾರಣ, ಮುಂದಿನ ದಿನಗಳ ರಾಜ್ಯದ ರಾಜಕಾರಣದ ಮೇಲೆ ಬೀರುವಂತ ಪ್ರಭಾವ ಏನು? 2 ಪ್ರಮುಖ ಪಕ್ಷಗಳಿಗೆ ಒಂದ್ ರೀತಿ ಲಿಟ್ಮಸ್ ಟೆಸ್ಟ್. ಚಿದಾನಂದ್ ಪಟೇಲ್ ಹಾಗೆ ಡಿ.ಪಿ. ಸರ್ ಹೇಳ್ತಾ ಇದ್ದ ಹಾಗೆ ಈಗ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತ್ ಜೋಡೋ ಯಾತ್ರೆ ಅಂತ ಮಾಡೋ ಮೂಲಕ ತಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಪೊಲಿಟಿಕಲ್ ಅನಾಲಿಸಿಸ್. ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ಯಾ ಇಲ್ವಾ ಅನ್ನೋದಕ್ಕೂ ಕೂಡ ಕರ್ನಾಟಕ ಗ್ರೌಂಡ್ ಒಂದು ಲಿಟ್ಮಸ್ ಟೆಸ್ಟ್ ಆಗಬಹುದು ಅಂತ ಹೇಳಿ. ಈ ಡಬಲ್ ಇಂಜಿನ್ ಸರ್ಕಾರ ಅನ್ನೋದನ್ನ ಪದೇ ಕಾನ್ಸ್ಟೆಂಟ್ ಆಗಿ ಬಿಜೆಪಿ ನಾಯಕರು ಪ್ರಯೋಗ ಮಾಡ್ತಿರೋದು, ಅದು ನಿಜವಾಗ್ಲೂ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಅನ್ನೋದು ಈ ಬಾರಿ ಚುನಾವಣೆಯಲ್ಲಿ ಬರೋ ರಿಸಲ್ಟ್ ಮೇಲೆ. ಸೊ 2 ಪಕ್ಷಕ್ಕೂ ಕೂಡ ಈ ಬಾರಿಯ ಕರ್ನಾಟಕದ ಚುನಾವಣೆ ಲಿಟ್ಮಸ್ ಟೆಸ್ಟ್. ಕೇವಲ ಈ ವಿಧಾನಸಭಾ ಚುನಾವಣೆ ಮಾತ್ರ ಅಲ್ಲ, 2024ರಲ್ಲಿ ಬಹಳ ಕಮ್ಮಿ ಅವಧಿ ಇದೆ. ಈ ಚುನಾವಣೆಯಿಂದಾಗಿ ಬರುವ ಏನು ಫಲಿತಾಂಶ ಇರುತ್ತೆ ಅದನ್ನ ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಗೆದ್ರೂ ಕೂಡ ಅಥವಾ ಗೆಲುವಿನ ಹತ್ರಕ್ಕೆ ಹೋದ್ರೂ ಕೂಡ ಒಂದು ದೊಡ್ಡ ಬೂಸ್ಟರ್ ಡೋಸ್ ನಿಮ್ಗೂ ಗೊತ್ತಿರೋ ಹಾಗೆ ಇಲ್ಲಿ ಸೋತ್ರು ಅಂತಂದ್ರೆ ಮತ್ತೆ ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 28 ಸೀಟ್ಗಳು, ಸೊ ಅದು ಕೂಡ ಮೇಜರ್ ಫ್ಯಾಕ್ಟರ್. ಹಾಗೆ ಪಾಪ್ಯುಲೇಷನ್ ಅಲ್ಲೂ ಹತ್ರ 5.04% ಇದೆ ಕರ್ನಾಟಕದ ವೋಟಿಂಗ್ ಪಾಪ್ಯುಲೇಷನ್. ಸೊ ಇದೆಲ್ಲವನ್ನ ಗಮನಿಸಿದಾಗ 2 ಪಕ್ಷಕ್ಕೂ ಕೂಡ ಕರ್ನಾಟಕ ಚುನಾವಣೆ ಈ ಬಾರಿ ಅದು ಬಹಳ ಇಂಪಾರ್ಟೆಂಟ್. ಒಂದಷ್ಟು ಪ್ರಯೋಗಗಳಾಗ್ಬಿಟ್ವು ಅಂತ ಈ ಬಾರಿ ಕರ್ನಾಟಕ ಚುನಾವಣೆಯಲ್ಲಿ 75 ಹೊಸ ಮುಖಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಪ್ರಯೋಗದ ಪರಿಣಾಮ ಫಲಿತಾಂಶ ಏನು? ಕಾಂಗ್ರೆಸ್ ಅವರು ಒಗ್ಗಟ್ಟಿನ ಪ್ರದರ್ಶನ, ಡಿ.ಪಿ. ಸತೀಶ್ ಅವರು ಹೇಳಿದಾಗೆ ಈ ತರದ ಒಂದು ಆಯೋಜಿತ ಸಂಘಟಿತ ಅಭಿಯಾನ ಪ್ರಚಾರ ಅನ್ನೋದನ್ನ ಕಾಂಗ್ರೆಸ್ ಬಹುಶಃ ಇತ್ತೀಚಿನ ಚುನಾವಣೆಗಳಲ್ಲೆಲ್ಲೂ ಮಾಡಿಲ್ಲ. ಆತ್ಮಸ್ಥೈರ್ಯ, ಮನೋಬಲಕ್ಕಾಗಿ ಪಕ್ಷಗಳಿಗೆ ಕರ್ನಾಟಕದ ಗೆಲುವು ಪ್ರಮುಖ ಅನ್ನೋದಾದ್ರೂ ಅದು ಅಂಡರ್ ಸ್ಟೇಟ್ಮೆಂಟ್. ಅನಿವಾರ್ಯ ಅಂದ್ರೆ ಪೂರ್ಣ ಅರ್ಥವನ್ನ ಕೊಡ್ತಾ ಇಲ್ಲ. ಕರ್ನಾಟಕ ಚುನಾವಣೆಯ ಮಹತ್ವವೇ ಅದು, ಕೆ ಫ್ಯಾಕ್ಟರ್. ಅಲ್ಲಿಗೆ ಮೊದಲನೇ ಸುತ್ತಿನ ಚರ್ಚೆ ಮುಗಿಸ್ತಿದ್ದೀನಿ, ಬ್ರೇಕ್ ಹೋಗಿ ಬರ್ತೀನಿ. ಕರ್ನಾಟಕದಲ್ಲಿ ನಿರ್ಣಾಯಕ ಮತದಾನ ಆಗ್ತಿರೋದು ಎಲ್ಲಿ? ಕಿತ್ತೂರು ಮತ್ತೆ ಕಲ್ಯಾಣ ಕರ್ನಾಟಕದ ಒಂದು ಪಾತ್ರ ಏನಾಗಿರುತ್ತೆ ಮುಂದಿನ ದಿನಗಳಲ್ಲಿ ನೋಡಿ, ಬ್ರೇಕ್ ನಂತರ.